ಕನ್ನಡಿಗರಿಗೆ, ಸಮಸ್ತ ಕನ್ನಡಿಗರಿಗೆ ನಾಡ ಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮಹಾನಟಿ ವೇದಿಕೆಯಲ್ಲಿ ನವರಾತ್ರಿ ಸಂಭ್ರಮದ ಮೆರುಗನ್ನ ಮತ್ತಷ್ಟು ವಿಜೃಂಭಣೆಗೊಳಿಸಿದಂತ ನಮ್ಮ ಸರಿಗಮಪ ಗ್ರ್ಯಾಂಡ್ ಜೂರಿ ಪ್ಯಾನೆಲ್ಗೆ ಒಂದ್ ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಅಂದ್ರೆ ನವರಾತ್ರಿಗೆ ಆ ತಾಯಿ ಚಾಮುಂಡಿಗೆ ಹಾಡಿನ ಸೇವೆಯನ್ನ ಈ ಎಲ್ಲಾ ದೇವಿಯರು ಸಲ್ಲಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿಮ್ಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ತಾಯಿ ನಿಮ್ ಜೊತೆ ಯಾವಾಗ್ಲೂ ಇರ್ಲಿ, ನಿಮ್ಮ ಕನಸೆಲ್ಲ ನನಸಾಗ್ಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು. ಇದು ನಟನೆಯನ್ನ ಸಂಭ್ರಮಿಸೋ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಇದು ಮಹಾನಟಿ ಸೀಸನ್ 2, ಕೋ ಪ್ರೆಸೆಂಟೆಡ್ ಬೈ ಲಕ್ಸ್, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಮೃತು ಟವಲ್ಸ್, ಸ್ಪೆಷಲ್ ಪಾರ್ಟ್ನರ್ ಜಾರ್ಗೋಲ್ ಸೇವಿಂಗ್ಸ್ ಆಪ್, ಅಶ್ವಸೂರ್ಯ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್, ಡ್ರೀಮ್ ಡೀಲ್ ಗ್ರೂಪ್, Sangeeta.com, Pioneer Then, Leader Now, Amazon, Festival of New Joys, Gold Buying Partner, White Gold, Digital Streaming Partner, Kannada ZEE5. ವಿಶ್ವವಿಖ್ಯಾತಿ ದಸರಾ ಅಂತ ಅಂದ್ರೆ ನಮ್ಮ ಕನ್ನಡಿಗರಿಗೆ ಹೆಮ್ಮೆಯ ಹಬ್ಬ. ಅಂಬಾರಿ ಮೇಲೆ ನಾಡದೇವಿ ಚಾಮುಂಡೇಶ್ವರಿ ಮೈಸೂರು ಮಲ್ಲಿಗೆ ಮುಡಿದು ಬರ್ತಾ ಇದ್ರೆ ಅದನ್ನ ನೋಡುವಂತಹ ಸೌಭಾಗ್ಯ ನಮಗ್ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೋದು. ದಸರಾ ಹಬ್ಬದಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಮುದ್ದಾದ ಗೊಂಬೆಗಳನ್ನ ಕೂರಿಸ್ತಾರೆ. ಕುಟುಂಬದವರೆಲ್ಲರೂ ಸೇರಿ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಹಾಗೇನೆ ಮನೆಯಲ್ಲಿರುವಂತಹ ಎಲ್ಲ ವಾಹನಗಳಿಗೆ ನಾವು ಪೂಜೆ ಮಾಡಿ ಅದನ್ನ ಸಂಭ್ರಮಿಸ್ತೀವಿ. ಇನ್ನು ನವರಾತ್ರಿ ಅಂತ ಅಂದ್ರೇನೆ ಅದೊಂದು ದೊಡ್ಡ ಸಂಭ್ರಮ, ಸಡಗರ. ದುರ್ಗಾ ದೇವಿಯನ್ನ 9 ರೂಪಗಳಲ್ಲಿ 9 ದಿನಗಳ ಕಾಲ ವಿಶೇಷವಾಗಿ ಪೂಜಿಸ್ತೀವಿ. 10ನೇ ದಿನ ವಿಜಯದಶಮಿಯನ್ನ ಆಚರಿಸ್ತೀವಿ. ಒಟ್ಟಾರೆಯಾಗಿ ನಮ್ಮ ನಾಡ ಹಬ್ಬ ನಮ್ಮ ಹೆಮ್ಮೆ. ಮತ್ತೊಮ್ಮೆ ಎಲ್ಲರಿಗೂ ನಾಡ ಹಬ್ಬ ದಸರಾ ಹಬ್ಬದ ಶುಭಾಶಯಗಳು. ವಾರದಿಂದ ವಾರಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಪೈಪೋಟಿ ಹೆಚ್ಚಾಗ್ತಾ ಇದೆ. ಒಬ್ರಿಗಿಂತ ಒಬ್ಬರು ಟಫ್ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಈ ವಾರ ನಮ್ಮ ವೇದಿಕೆಯಲ್ಲಿ ದೈವಿಕವಾದ ನೃತ್ಯದ ಜೊತೆ ಅದ್ಭುತವಾದಂತಹ ನಟನೆಯನ್ನ ನಮ್ಮ ನಟಿಯರು ಮಾಡಲಿದ್ದಾರೆ. ಈ ವಾರ ನಮ್ಮ ಮಹಾನಟಿ ವೇದಿಕೆಯಲ್ಲಿ ನಡೆಯಲಿದೆ ದಸರಾ ಸಂಭ್ರಮ. ಈ ಹಬ್ಬದ ಸಂಭ್ರಮಕ್ಕೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡುವಂತಹ ಸಮಯ. ಚಂದನವನದ ಅಪ್ಸರೆ ನಮ್ಮ ನಟಿಯರಿಗೆ ಇವರಂದ್ರೆ ತುಂಬಾ ಅಕ್ಕರೆ. ಇವರ ಮಾತು ಸಿಹಿಯಾದ ಸಕ್ಕರೆ. ಸೊ ಲೆಟ್ಸ್ ವೆಲ್ಕಮ್ ಚಂದನವನದ ಮೋಸ್ಟ್ ಟ್ಯಾಲೆಂಟೆಡ್ ಮಚ್ಚೆ ಸುಂದರಿ ನಿಶ್ವಿಕಾ. ಮುಂದಿನ ಜಡ್ಜ್ನು ವೆಲ್ಕಮ್ ಮಾಡ್ಬಿಡೋಣ. ಒಳ್ಳೆ ಕಥೆಗಳನ್ನ ಮಾಡುವಂತಹ ನಿರ್ದೇಶಕ, ಸಿನಿಮಾವನ್ನ ಶ್ರದ್ಧೆಯಿಂದ ಮಾಡೋದೇ ಇವರ ಕಾಯಕ. ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವಂತಹ ನಾಯಕ. ಸ್ವಾಗತಿಸಿ ಏಳುಮಲೆಯ ಪ್ರೊಡ್ಯೂಸರ್, ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸುಧೀರ್. ಇವರ ಮಾತು ಕೇಳೋದಕ್ಕೆ ಮಧುರ. ಇವರು ಹೂ ಅಂದ್ರೆ ಕೆಳಗೆ ಇಳಿದು ಬರ್ತಾನೆ ಆ ಚಂದಿರ. ಇವರ ನಟನೆಯನ್ನ ನೋಡೋದೇ ಒಂದು ಸುಂದರ. ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಮಹಾನಟಿ, ಚತುರ್ಭಾಷಾ ತಾರೆ ಪ್ರೇಮ ಮೇಡಮ್. ಮಾತಲ್ಲೇ ಬದುಕಿಗೆ ಉತ್ಸಾಹ ತುಂಬುವಂತ ಜಾದುಗಾರ. ಸಿನಿಮಾದಲ್ಲಿ ವಿಭಿನ್ನತೆಯನ್ನ ತೋರಿಸುವಂತ ಕಲೆಗಾರ. ಪ್ರೀತಿಯನ್ನ ಧಾರೆ ಇರುವ ಸಾಹುಕಾರ. ಸೊ ಲೆಟ್ಸ್ ವೆಲ್ಕಮ್ ಚಂದನವನದ ಮಿಸ್ಟರ್ ಪರ್ಫೆಕ್ಟ್, ನಮ್ಮ ನೆಚ್ಚಿನ ಮಾಸ್ಟರ್ ಮೈಂಡ್, ಆಪ್ತ ಮಿತ್ರ ಡಾಕ್ಟರ್ ರಮೇಶ್ ಅರವಿಂದ್ ಸರ್. ದಸರಾ ಹಬ್ಬ ಆಗಿರೋದ್ರಿಂದ ವೇದಿಕೆ ಮೇಲೆ ನೋಡಿ ನಮ್ ಕಾರ್ಯಕ್ರಮದಲ್ಲೂ ಕೂಡ ನಾವು ಗೊಂಬೆಗಳನ್ನ ಇಟ್ಟು ಎಷ್ಟು ಪ್ರೀತಿಯಿಂದ ಅಲಂಕಾರ ಮಾಡಿದೀವಿ. ಸೊ ಮೊದಲನೇದಾಗಿ ನಮ್ಮ ಜಡ್ಜಸ್ ವೇದಿಕೆ ಮೇಲೆ ಬಂದು ತಾಯಿಯ ಆಶೀರ್ವಾದವನ್ನ ಪಡ್ಕೊಂಡು ಕಾರ್ಯಕ್ರಮನ ಶುರು ಮಾಡೋಣ. ಲೆಟ್ಸ್ ವೆಲ್ಕಮ್ ನಮ್ಮ ಜಡ್ಜಸ್.
ಯಶ್ವಿಕಾ, ಇಲ್ಲಿ ನಾವೆಷ್ಟು ಮುದ್ದಾಗಿ ಗೊಂಬೆಗಳನ್ನೆಲ್ಲ ಕೂರ್ಸಿದೀವಿ. ಗೊಂಬೆ ಕೂರ್ಸೋದೇನಂದ್ರೆ ಒಂದೊಂದು ಕಡೆಯಲ್ಲೂ ಒಂದೊಂದು ಕಥೆಯನ್ನ ಸಾರುತ್ತೆ ಗೊಂಬೆ ಕೂರ್ಸೋದ್ರಲ್ಲಿ. ಸೊ ನಿಮ್ ಕಡೆ ಹೇಗೆ ದಸರಾ ಹಬ್ಬನ ಆಚರಿಸ್ತೀರಾ? ಎಷ್ಟು ಸ್ಪೆಷಲ್ ನಿಮ್ಗೆ ದಸರಾ? ನಮಗೆ ದಸರಾ ತುಂಬಾನೇ ಸ್ಪೆಷಲ್. ನಮ್ಮ ಮಮ್ಮಿಗೆ ಸ್ಪೆಷಲಿ ತುಂಬಾ ಶ್ರದ್ಧೆಯಿಂದ ಮಾಡುವಂತ ಒಂದು ಫೇವ್ರೆಟ್ ಪೂಜೆ ನವರಾತ್ರಿ. 9 ದಿನ ಫಾಸ್ಟಿಂಗ್ ಅಲ್ಲಿ ಇದ್ದು ಬೆಳಿಗ್ಗೆ ಒಂದು ಸೆಷನ್ ನಡೆಯುತ್ತೆ, ಸಂಜೆ ಒಂದು ಸೆಷನ್ ನಡೆಯುತ್ತೆ ಪೂಜೆ. ಸೊ ತುಂಬಾ ಶ್ರದ್ಧೆಯಿಂದ ಮಾಡುವಂತ ಪೂಜೆ ನವರಾತ್ರಿ ನಮ್ಮ ಮಮ್ಮಿಗೆ. ಆ ತಾಯಿ ಒಳ್ಳೇದ್ ಮಾಡ್ಲಿ ನಿಮ್ಗೆ ಯಶ್ವಿಕಾ. ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗೆ ದಸರಾ ಏನೇನೋ ಕನೆಕ್ಷನ್. ನನಗೆ ನಮ್ ನವಗ್ರಹ ಸಿನಿಮಾ ಒಂದು ಕನೆಕ್ಷನ್, ಅದಿಡೀ ಸಿನಿಮಾ ಒಂದು ದಸರಾ ಟೈಮ್ ಅಲ್ಲಿ ನಡೆದಿದ್ದು ಅನ್ನೋದು ಅದೊಂದು ಕನೆಕ್ಷನ್. ನಾನು ರಾಬರ್ಟ್ ಸಿನಿಮಾದಲ್ಲೂ ಅಷ್ಟೇ, ಸಿನಿಮಾ ಶುರು ಆಗದೆ ದಸರಾಯಿಂದ ಶುರು ಆಗದೆ, ಆ 9 days ಅಲ್ಲಿ ಕತೆ ನಡೆಯುತ್ತೆ. ಏಳುಮಲೆ ಸಿನಿಮಾದಲ್ಲೂ ದಸರಾ ದಿವಸ ನಡೆಯುವಂತ ಒಂದು ಕನೆಕ್ಷನ್. ಸೊ ತುಂಬಾ ನಮ್ ಸ್ಕ್ರಿಪ್ಟ್ ಅಲ್ಲಿ ಕೂಡ ಅದು ಇನ್ಕ್ಲೂಡ್ ಆಗಿದೆ. ನನಗೆ ಎಲ್ಲಾ ಸಿನಿಮಾಗಳಲ್ಲೂ ಗೊತ್ತಿಲ್ಲ ಅಂದ್ರೆ ಡೆಲಿಬ್ರೇಟ್ಲಿ ಇಲ್ಲ, ಬಟ್ ಹಂಗ್ ಕನೆಕ್ಟ್ ಆಗಿದೆ. ಬಟ್ ನನಗೆ ದಸರಾ ಅಂತ ಬಂದ ತುಂಬಾ ಒನ್ ವೆರಿ ಇಂಪಾರ್ಟೆಂಟ್ ಡೇ ಫಾರ್ ಮೀಸ್ ಆಯುಧ ಪೂಜೆ ದಿನ. ನಾವು ಆಯುಧ ಪೂಜೆ ದಿನ ಆಫೀಸಲ್ಲಿ ಸೆಲೆಬ್ರೇಟ್ ತುಂಬಾ ಚೆನ್ನಾಗಿ ಮಾಡ್ತೇವೆ. ಹುಡುಗರನ್ನೆಲ್ಲರೂ ಅವತ್ತಿರ್ತಾರೆ, ಅವ್ರಿಗೆ ಏನಾರು ಒಂದು ಚಿಕ್ಕದೊಂದು ಕಾಣಿಕೆ ತರ ಕೊಡೋದಾಗಿರ್ಲಿ, ಸ್ವೀಟ್ ಬಾಕ್ಸ್ ಕೊಡ್ತಾರೆ, ಅದನ್ನ ಮೀರಿದ ಏನಾರು ಒಂಚೂರು ಕೊಡ್ತೀವಿ ಎಲ್ಲಾನು ಅವತ್ತು. ಅಂಡ್ ಎಲ್ಲ ನನ್ನ ಗಾಡಿಗಳೆಲ್ಲ ಎಮೋಷನ್ಸ್, ನನ್ನ ಗಾಡಿಗಳೆಲ್ಲ ತಗೊಂಬಂದು ಪೂಜೆ ಮಾಡ್ಬೇಕಲ್ಲ, ಒಟ್ಟಿಗೆನೆ ಅಲ್ಲಿ ಪೂಜೆ ಮಾಡೋದು. ಸೊ ಅದೊಂದು ತುಂಬಾ ಒಂದು ಎನರ್ಜಿ ಇರುತ್ತೆ, ಒಂದು ಪಾಸಿಟಿವಿಟಿ ಇರುತ್ತೆ ನನಗೆ. ಸೊ ಆಯ್ತು ಪೂಜೆಗೆ ನಾನೇ ವೇಟ್ ಮಾಡ್ತಿರ್ತೀನಿ ಅವತ್ತಿನ ದಿನ. ಸೊ ದಟ್ ಇಸ್ ಒನ್ ಫೆಸ್ಟಿವಲ್ ಐ ಲುಕ್ ಫಾರ್ವರ್ಡ್ ಟು ಆಲ್ವೇಸ್. ಪ್ರೇಮ ಮೇಡಮ್, ಈ ವಿಜಯದಶಮಿ ನಿಮ್ಗೆ ಎಷ್ಟು ಸ್ಪೆಷಲ್? ತುಂಬಾ ಸ್ಪೆಷಲ್ ನಮ್ಗೆ ಬೊಂಬೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ. ಮನೆಗೆ ಹೋಗಿ ಬೊಂಬೆ ಚಿಕ್ಕ ಬೊಂಬೆಗಳಿಟ್ಟಿರ್ತಾರೆ, ಅದನ್ನ ಕಲೆಕ್ಷನ್ಸ್ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ. ಸೊ ಅದು ತುಂಬಾ ಇಂಟ್ರೆಸ್ಟಿಂಗ್. ನನಗೆ ಹೊಸ ಕಾರ್ ತಗೊಂಡ್ರೆ ವಿಜಯದಶಮಿ ದಿನ ನಾವು ಪೂಜೆ ಮಾಡೋದು ಎಲ್ಲ ರಿಕಲೆಕ್ಟ್ ಆಗ್ತಾ ಇತ್ತು. ಆಮೇಲೆ ನಮ್ಮಮ್ಮ ಆಕ್ಚುಲಿ ನಾವು ಚಾಮರಾಜಪೇಟೆಯಲ್ಲಿ ಇದ್ವಿ, ಅಲ್ಲಿ ಎದುರುಗಡೆ ಒಂದು ಹೋಟ್ಲ್ ಇತ್ತು, ಚಿಕ್ಕ ಹೋಟ್ಲು. ಅವಾಗ 5 o'clock ಅಂದ್ರೆ ಅವರು ಒಂದು ಸಾಂಗ್ ಹಾಕೋರು, ನೋಡು ನೋಡು ಕಣ್ಣಾರೆ ನಿಂತಿಹಳು. ಆ ಸಾಂಗ್ ಆಗಿದ ತಕ್ಷಣ ನಮ್ಮಮ್ಮ ನೀರ್ ತುಂಬಸಕ್ ಹೋಗ್ತಾರಲ್ಲ, ಅವಾಗ ನಮ್ಗೆ ಎಬ್ಬರಿಸೋದು, ಎದೇಳು ಟೈಮ್ ಆಯ್ತು ಓದ್ಕೊಳ್ಳಿ, ಮಿಲಿಟರಿ ಸಿಸ್ಟಮ್ ತರ. ಸೊ ಅವಾಗ ಅದು ಈ ಸಾಂಗ್ ಕೇಳಿದಾಗೆಲ್ಲ ಒಂದು ರೀಕಲೆಕ್ಟ್ ಆಗ್ತಾ ಇತ್ತು. ಸೊ ನಿಮ್ಮನ್ನ ಹೀಗೆ ಖುಷಿಯಿಂದ ಇಟ್ಟಿರ್ಲಿ ಅಂತ ಆಶಿಸ್ತೀವಿ. ಹ್ಯಾಪಿ ದಸರಾ ಟು ಯು. ಥ್ಯಾಂಕ್ ಯು ಸರ್. ಹ್ಯಾಪಿ ದಸರಾ. ಹ್ಯಾಪಿ ದಸರಾ. ರಮೇಶ್ ಸರ್, ದಸರಾ ನಾಡ ಹಬ್ಬ. ಈಗೆಲ್ಲ ನೀವು ಮೈಸೂರು ದಸರಾಗೆಲ್ಲ ಹೋಗಿ ಹೆಂಗ್ ನಾರ್ಮಲ್ ಆಗಿ ಎಂಜಾಯ್ ಮಾಡೋಕ್ಕಾಗಲ್ಲ, ಬಟ್ ಆಗ ಹೀರೋ ಆಗಿ ಫೇಮಸ್ ಆಗೋಕ್ಕಿಂತ ಮುಂಚೆ ದಸರಾ ನೋಡಿದ ನೆನಪುಗಳು, ಅಥವಾ ಕದ್ದು ಮುಜ್ಜಿ ಮಾರು ವೇಷದಲ್ಲಿ ಹೋಗಿ ದಸರಾ ನೋಡಿದ ನೆನಪುಗಳು ಏನಾದ್ರು ಇದೆಯಾ ಸರ್ ನಿಮ್ದು? ಇಲ್ಲ, ದಸರಾ ನನಗೂ ನೆನಪಿರೋದು ಈ ತರ ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದೆ. ಮೇನ್ ಒಂದು ಬ್ಲಾಕ್ ವುಡನ್ ಬಾಕ್ಸ್ ಇರ್ತಾ ಇತ್ತು, ವರ್ಷಕ್ಕೆ ಒಂದ್ಸಲನೇ ಹೊರಗಡೆ ಬರೋದು. ಅದರಲ್ಲಿ ಇದನ್ನೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ರ್ಯಾಪ್ ಮಾಡಿ ಇಡ್ತಾ ಇದ್ವಿ. ಫುಲ್ ಪ್ರೊಸೆಷನ್ ಹೋಗುವಂತ ಗೊಂಬೆ, ದಶಾವತಾರದ ಗೊಂಬೆಗಳು, ಈ ಅಷ್ಟಲಕ್ಷ್ಮಿ ಗೊಂಬೆಗಳು, ಅದನ್ನೆಲ್ಲ ಇಟ್ಟಿದ್ ನೆನಪಿದೆ ನನಗೆ. ಮೇನ್ಲಿ ಮೈಸೂರು ದಸರಾ ಟೈಮಲ್ಲಿ ಮೈಸೂರಿಗೆ ಈವ್ನಿಂಗ್ ಹೊತ್ತು ಸುಮ್ಮನೆ ಹೋಗ್ತಾ ಇರ್ಬೇಕು ರಸ್ತೆಗಳಲ್ಲಿ. ಇಡೀ ಮೈಸೂರು ನಗರ ಹೆಂಗ್ ಕಂಗೊಳಿಸುತ್ತೆ ಅಂದ್ರೆ, ಇಟ್ಸ್ ಲೈಕ್ ಒಂಥರ ಸಿಟಿ ಆಫ್ ದೀಪಾವಳಿ ತರ. ಇಡೀ ದೀಪಗಳು, ಎಷ್ಟು ದೀಪಗಳು. ಮೈಸೂರ್ನ ದಸರಾ ಹೊತ್ತು ನೈಟ್ ಅಲ್ಲಿ ಸುಮ್ಮನೆ ಸುತ್ತಾಡ್ತಿರ್ಬೇಕು. ಬಟ್ ಸರ್, ದಸರಾ ಹಬ್ಬ ದಿವಸ ನಾವು ನವರಾತ್ರಿಗಳನ್ನ, ನವ ದುರ್ಗೆಯರನ್ನ ನಾವು ಪೂಜಿಸ್ತೀವಿ. ಒಂದೊಂದು ದಿನ ಒಂದೊಂದು ತಾಯಿಯನ್ನ ಪೂಜಿಸ್ತೀವಿ. ಸೊ ರಮೇಶ್ ಸರ್ ದೃಷ್ಟಿಯಲ್ಲಿ, ಅಥವಾ ಅವ್ರ ಹತ್ರ ಕೇಳೋದಾದ್ರೆ, ಈ ತಾಯಂದ್ರ ಬಗ್ಗೆ, ದೇವಿಯ ಬಗ್ಗೆ ನಿಮ್ಮ ಮಾತೇನು ಸರ್? ನನಗನ್ಸುತ್ತೆ ಈ ಧಾರ್ಮಿಕ ಆಚರಣೆಗಳು, ನವರಾತ್ರಿ, ಅದರ ಮಧ್ಯೆ ಈ ಕಾನ್ಸೆಪ್ಟ್ಸ್ ನ ಪ್ರತಿನಿತ್ಯದ ಪ್ರಸ್ತುತ ಈ ಕಾಲಕ್ಕೆ ತಕ್ಕಂತೆ ಹೇಗೆ ಅಳವಡಿಸ್ಕೊಂಡು ಹೋಗ್ತೀವಿ ಅನ್ನೋದೇ ನನ್ನ ಪ್ರಕಾರ. ಸೊ ಇವಾಗ ನಾವು ಲಕ್ಷ್ಮಿ ಅಂದ ತಕ್ಷಣ ಅದಕ್ಕೊಂದು ಅರ್ಥ ಇರುತ್ತೆ, ಸರಸ್ವತಿ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನನ್ನ ಪ್ರಕಾರ ಈಗ ಲಕ್ಷ್ಮಿ ಅಂದ್ರೆ ಜವಾಬ್ದಾರಿಯುತವಾದ ನಡವಳಿಕೆ ಯಾರಿಗಿರುತ್ತೋ ಅವ್ರಿಗೆಲ್ಲ ಲಕ್ಷ್ಮಿ ಒಲಿಯುತ್ತೆ. ಅದಕ್ಕಿಂತ ದೊಡ್ಡದೇನಿಲ್ಲ ರೀ. ಅವ್ನು ಕರೆಕ್ಟ್ ಟೈಮ್ ಬರ್ತಾನಪ್ಪ, ಕರೆಕ್ಟ್ ಆಗಿ ಕೆಲಸ ಮಾಡ್ತಾನ, ಲಕ್ಷ್ಮಿ ಹುಡ್ಕೊಂಡ್ ಬಂದೇ ಬರುತ್ತೆ. ಲಕ್ಷ್ಮಿ ಕೃಪೆ ಇದ್ದೇ ಇರುತ್ತೆ. ಸೊ ಐ ಥಿಂಕ್ ಲಕ್ಷ್ಮಿ ಇಸ್ ಜವಾಬ್ದಾರಿಯುತ ನಡವಳಿಕೆ. ಸರಸ್ವತಿ ನನಗೆ ಈ ಪಾಯಿಂಟ್ ಅಲ್ಲಿ ಅನಿಸ್ತಾ ಇರೋದು ಏನಂದ್ರೆ, ಎಲ್ಲವೂ ಬದಲಾಗ್ತಿರ್ಬೇಕಾದ್ರೆ ಏನೋ ಒಂದು ಕಲ್ತಿರ್ತೀವಿ. ಈಗ ಅಂತ ಬಂದು ಎಲ್ಲವನ್ನೂ ಬದಲಾಯಿಸ್ತಿದ್ಯಲ್ಲ, ಏನ್ ಬಂದ್ರು ನಾನು ಕಲಿತೀನಪ್ಪ,
ಅನ್ನೋದೇ ಸರಸ್ವತಿ. ಅಂಡ್ ಸರಸ್ವತಿ ನಾವು ಮುಂಚೆ ಇದನ್ನ ಪ್ರೋಗ್ರಾಮ್ ಅಲ್ಲಿ ಹೇಳಿದ್ವಿ ಅನ್ಸುತ್ತೆ. ಈ ಲಕ್ಷ್ಮಿ ಬೇರೆ ಎಲ್ಲಾ ದೇವತೆಗಳು ಹೊಳಿತಾ ಇರ್ತಾರೆ, ಒಳ್ಳೆ ಒಳ್ಳೆ ರೇಷ್ಮೆ ಸೀರೆ ಹಾಕೊಂಡು, ಚಿನ್ನ ಹಾಕೊಂಡು. ಸರಸ್ವತಿ ಬರೀ ಬಿಳಿ ಬಿಳಿ ಹಾಕೊಂಡು ಅದು ಬಾ ಬಾ ಅಂತ ಕರೆಯೋದೇ ಇಲ್ಲ. ನಾವು ಹುಡ್ಕೊಂಡು ಹೋಗ್ಬೇಕು ವಿದ್ವತ್ತನ್ನ, ಸರಸ್ವತಿಯನ್ನ. ಅದು ಟೆಂಪ್ಟ್ ಮಾಡಲ್ಲ, ನಾವೇ ಹುಡ್ಕೊಂಡು ಹೋಗ್ಬೇಕು ಸರಸ್ವತಿಯನ್ನ. ಅದೇ ಅಂಡ್ ದುರ್ಗಾ ಅಂತಿಲ್ಲ, ಧೈರ್ಯ ಅಂದ್ರೆ ಮಚ್ಚು ಲಾಂಗು ಇಟ್ಕೊಂಡು ಹೊಡೆಯೋಣಲ್ರಿ. ನಿಮ್ ತಲೆಯಲ್ಲಿ ಒಂದು ಐಡಿಯಾ ಬಂತ, ಅದನ್ನ ಕಾರ್ಯರೂಪಕ್ಕೆ ಯಾರು ತರ್ತಾರೋ ಅದೇ ಧೈರ್ಯ. ಎಷ್ಟೊಂದ್ ಜನ ಹುಡುಗಿರು ಕಲಾವಿದರಿದ್ದಾರೆ, ಇವರೆಲ್ಲ ಯಾಕೆ ಮುಖ್ಯ ಅಂದ್ರೆ ಧೈರ್ಯವಾಗಿ ಬಂದು ನಿಂತರು, ಮಹಾನಟಿಗೆ ಅಪ್ಲೈ ಮಾಡಿದ್ರು. ದಟ್ ಇಸ್ ಧೈರ್ಯ ಅಷ್ಟೇ. ಅಂದ್ರೆ ನಮ್ಮ ಅರಿವಿಗೆ ತುಂಬಾ ಹತ್ತಿರವಾಗಿ ಪ್ರತಿಯೊಂದು ದೇವಿ ಕೂಡ ಅದಕ್ಕೆ ತಕ್ಕಂತ ರೂಪವನ್ನ ತಾಳ್ತಾಳೆ. ಅದನ್ನ ನಾವು ಕಲಿಬೇಕು, ನಾವು ಆಕ್ಸೆಪ್ಟ್ ಮಾಡಬೇಕು. ಲಕ್ಷ್ಮಿ, ಸರಸ್ವತಿ, ದುರ್ಗಾ ಯಾವ ಪ್ರತಿರೂಪ ಅನ್ನೋದನ್ನ ಇವತ್ತು ರಮೇಶ್ ಸರ್ ಅವರು ದಸರಾ ಹಬ್ಬದ ಪ್ರಯುಕ್ತ ನಮಗೊಂದು ಒಳ್ಳೆ ಪಾಠವನ್ನ ನೀಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಜಡ್ಜಸ್. ಬರಲಿ ಚಪ್ಪಾಳೆ. ನಮ್ಮ ಮಹಾನಟಿ ವೇದಿಕೆಯಲ್ಲಿ ಈಗ ನವಶಕ್ತಿಯರ ವೈಭವವನ್ನ ವಿಜೃಂಭಣೆಯಿಂದ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ DKD ಟ್ಯಾಲೆಂಟೆಡ್ ಕಂಟೆಸ್ಟೆಂಟ್ಸ್ ಹಾಗೂ ಮಹಾನಟಿಯ ಸೀಸನ್ 1 ಕಂಟೆಸ್ಟೆಂಟ್ಸ್. 3 ಲೋಕಗಳು ನನ್ನ ಮುಷ್ಟಿಯಲ್ಲಿ ಬಂದಿಯಾಗಿವೆ. ಇಡೀ ದೇವ ಲೋಕದ ನಿರ್ನಾಮ ಮಾಡಲು ಸಿದ್ಧನಾಗಿದ್ದೇನೆ. ಶೈಲಪುತ್ರೆ, ಬ್ರಹ್ಮಚಾರಿ, ಚಂದ್ರಗಂಟ, ಕೂಷ್ಮಾಂಡಿನಿ, ಸ್ಕಂದಮಾತೆ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ, ಶೈಲಪುತ್ರಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೀತಿ
ವಿಶ್ವವಿನೋದಿನಿ ನಡುವಿನುಗೆ ಗಿರಿವರವಿಂದೆ ಯಾಕೆ ಜೀ ಕನ್ನಡ ವಾಹಿನಿಯಲ್ಲಿ ಬರುವಂತ DKD ಇಡೀ ಕನ್ನಡಿಗರ ಹೃದಯದಲ್ಲಿ ನಂಬರ್ 1 ಸ್ಥಾನ ಪಡ್ಕೊಂಡಿದೆ ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಇವತ್ತು ಇವ್ರು ಮಾಡಿದಂತ ಈ ಪರ್ಫಾರ್ಮೆನ್ಸ್. ಎಷ್ಟೇ ಸೀಸನ್ಗಳು ಕಳೆದ್ರು ಕೂಡ ನಮ್ಮ ಈ DKD ಡಾನ್ಸರ್ಸ್ ಇದಾರಲ್ಲ, ಹ್ಯಾಟ್ಸ್ ಆಫ್ ಟು ಎವ್ರಿ ಒನ್. ಸೂಪರ್. ನವರಾತ್ರಿ ಅಂತಂದ್ರೇನೆ ನವದುರ್ಗೆಯರನ್ನ ಪೂಜಿಸುವಂತ ಒಂದು ಹಬ್ಬ. ದುಷ್ಟರನ್ನ ಶಿಕ್ಷಿಸಲು, ಶಿಷ್ಟರನ್ನ ರಕ್ಷಿಸಲು ಶಕ್ತಿ ಸ್ವರೂಪಿಣಿಯಾದಂತಹ ದುರ್ಗಿ 9 ಅವತಾರಗಳಲ್ಲಿ ಕಾಣಿಸ್ಕೊಂಡು ನಮ್ಮೆಲ್ಲರನ್ನ ರಕ್ಷಿಸ್ತಾಳೆ. ಇವತ್ತು ನಮ್ಮ ವೇದಿಕೆ ಮೇಲೆ ಬಂದು ಒಂದು ದೊಡ್ಡ ಮಟ್ಟದ ದೈವಿಕ ನೃತ್ಯವನ್ನ ಮಾಡಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ತರುಣ್ ಅವರೇ, ನಿಮ್ಮಿಂದ ಶುರು ಮಾಡೋಣ. ಯಾರು ಕೊರಿಯೋಗ್ರಾಫ್ ಮಾಡಿದ್ದು? ರುದ್ರ ಮಾಸ್ಟರ್. ಸೂಪರ್ ರುದ್ರ ಮಾಸ್ಟರ್, ದಯವಿಟ್ಟು ಬನ್ನಿ ವೇದಿಕೆ ಮೇಲೆ. ಆಯಿಗಿರಿ ಬನ್ನಿ ಮಾಸ್ಟರ್. ನಂದಿತ ಮೇರಿ ಸರ್ ಇಲ್ಲ, ಡಿಸೈನ್ ಮಾಡಿದಷ್ಟೇ. ಕಾರ್ತಿಕ್ ಅಂತ ಕ್ಲಾಸಿಕಲ್ ಡ್ಯಾನ್ಸರು, ಅವ್ರು ಇದನ್ನ ಮೂಮೆಂಟ್ಸ್ ಎಲ್ಲ ಬನ್ನಿ, ಕಂಪೋಸ್ ಕಾರ್ತಿಕ್, ಮಾಡಿದ್ರು. ಬನ್ನಿ. ಕಾರ್ತಿಕ್ ಅಂತ ಭಗವತಿಗೆ ಚ್ಯುತಿ ಕಂಠ ಕುಟುಂಬ ಅವ್ರ ಮುಖನೇ ಎಷ್ಟು ದೈವಿಕವಾಗಿದೆ. ವೆಲ್ಕಮ್. ಅಂದ್ರೆ ರುದ್ರ ಡೈರೆಕ್ಟರ್ ಆಗಿದ್ದಾರೆ, ಡ್ಯಾನ್ಸ್ ಮಾಸ್ಟರ್ ಕಾರ್ತಿಕ್ ಇಲ್ಲ, ಆಗಿದ್ದಾರೆ. ಬಟ್ ಸ್ಟಿಲ್ ಅಮೇಸಿಂಗ್ ರುದ್ರ ಅಂಡ್ ಕಾರ್ತಿಕ್, ಅಮೇಸಿಂಗ್. ಅಂದ್ರೆ 6 minutes ಆಫ್ ಪ್ಯೂರ್ ಗೂಸ್ ಬಂಪ್ಸ್ ಇದು. 6 minutes ಆಫ್ ಎಲೆಕ್ಟ್ರಿಫೈಯಿಂಗ್ ಪರ್ಫಾರ್ಮೆನ್ಸ್ ಇದು. ಅಷ್ಟು ಜನ, 9 ಜನ, ಯಾರು ಒಬ್ರು ಕಮ್ಮಿ ಒಬ್ರು ಇದು ಅಂತಿಲ್ಲ. ಅಂಡ್ ಅವ್ರ ಕ್ಯಾರೆಕ್ಟರೈಸೇಷನ್ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿ ಮಾಡ್ತಾರೆ. ಸ್ಟಾರ್ಟಿಂಗ್ ಶುರು ಮಾಡ್ದಾಗಿಂದ ಹಿಡಿದು ಆಯಿಗಿರಿ ನಂದಿನಿ ನಂದಿತ ಕಾಳಿ ಬರೋ ತನಕನೂ ಜುಮ್ಮನದು ನಮಗೆ ನೋಡ್ತಾ ಇದ್ರೆ. ಅಂಡ್ ಮೇಕಪ್ ಯಾರು ಮಾಡಿದಾರೋ, ನಾವು ಸಿನಿಮಾಗೂ ಹಿಂಗ್ ಮಾಡಕ್ಕಾಗಲ್ಲ ಗುರು, ಇಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಾರ. ಕಾಸ್ಟ್ಯೂಮ್ ಬಂದು ಶರತ್, ಮೇಕಪ್ ಬಂದು ಸಲಾಮ್ ಅಂತ ಅವ್ರು ಮಾಡಿದ್ರು. ಶರತ್ and ಸಲಾಮ್. ಒಬ್ಬೊಬ್ರಿಗೆ ಒಂದೊಂದು ಟೋನ್ ಹಿಡಿದು, ಅಂದ್ರೆ ಅದು ಆಕ್ವರ್ಡ್ ಆಗೋ ಸುಮ್ಮನೆ ಪೇಂಟ್ ಬೆಳ್ದಂಗೆ ಬೆಳೆದಿಲ್ಲ ಗುರು, ಮೇಕಪ್ ಮಾಡಿದ್ದಾರೆ. ರೆಗ್ಯುಲರ್ ಮೇಕಪ್ಸ್ ಆದ್ರೆ ಓಕೆ, ಈ ಟೋನಲ್ಲಿ ಮೇಕಪ್ ಮಾಡಿನೂ ಅವ್ರು ಬ್ಯೂಟಿಫುಲ್ ಆಗಿ ಕಾಣಿಸೋದಿದೆ ಗೊತ್ತಾ. ಏನು ಲಕ್ಷಣವಾಗಿ ಕಾಣಿಸ್ತೀರ ಅಷ್ಟು ಜನ ವಿತ್ ಆಲ್ಸೋ ಡಾರ್ಕ್ ಕಲರ್ಸ್ ಅಂತಂದ್ರೇನೆ. ಅಮೇಸಿಂಗ್ ಟೀಮ್ ವರ್ಕ್ ಮ್ಯಾನ್, ಅಮೇಸಿಂಗ್ ಟೀಮ್ ವರ್ಕ್. ಅಂಡ್ 9 ಜನನು ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್. PCR ಕಾಟೇರ ನಮಸ್ಕಾರ ತರುಣ್ ಸರ್ ಮಾಡ್ತಾರೆ, ಆದ್ರೆ ಇವತ್ತು ಎದ್ದು ನಿಂತು ಕಾಟೇರ ನಮಸ್ಕಾರ ಮಾಡಿದ್ದಾರೆ. ಇದು ಸೂಪರ್. ಥ್ಯಾಂಕ್ ಯು ತರುಣ್ ಸರ್, ಥ್ಯಾಂಕ್ ಯು. ಅನು, ಜಸ್ಟ್ ಇಂಟ್ರೊಡ್ಯೂಸ್ ದೆಮ್. ನೋ ವಿ ಅಟ್ ಲೀಸ್ಟ್ ವಿಲ್ ನೋ ಹೂ ಇಸ್ ಹೂ. ಸರ್, ಭಾವನಾ ಅಪ್ಪು ಅಂತ, ಸೀಸನ್ 5 ಕಂಟೆಸ್ಟ್. ಹಲೋ ಮ್ಯಾಮ್. ಹಲೋ ಸರ್, ನನ್ನ ಹೆಸರು ಜಾನ್ವಿ ಅಂತ, ನಾನು ಸೀಸನ್ 8 ಕಂಟೆಸ್ಟೆಂಟ್. ಹೌದು. ನನ್ನ ಹೆಸರು ಸಾಕ್ಷಿ ಅಂತ, ನಾನು ಸೀಸನ್ 5 ಕಂಟೆಸ್ಟ್. ನನ್ನ ಹೆಸರು ಬೃಂದಾ ಅಂತ, ನಾನು ಸೀಸನ್ 5 ವಿನ್ನರ್. ನನ್ನ ಹೆಸರು ಕೀರ್ತನಾ ಅಂತ. ನನ್ನ ಹೆಸರು ಡಿಂಪಲ್, ನಾನು ಸೀಸನ್ 7 ವಿನ್ನರ್. ನನ್ನ ಹೆಸರು ಆಪ್ತಿ, DKD ಸೀಸನ್ 7 ಕಂಟೆಸ್ಟ್. ಓಹ್, ನನ್ನ ಹೆಸರು ಹನೀಶಾ, ಸೀಸನ್ 8 ಕಂಟೆಸ್ಟೆಂಟ್. ಸೂಪರ್ ಸರ್, ಶೀಸ್ ಅಮೇಸಿಂಗ್. ಇವ್ರು ಯಾರಂತ ನೀವೇ ಕಂಡಿಡೀರಿ ನೋಡೋಣ. ಇವರು ದೇವಸೇನಾ, ಮಹಾನಟಿ ಸೀಸನ್ 1. ದೇವಸೇನಾ, ವೆಲ್ಕಮ್ ಟು DKD. ಸಾರಿ, ಮಹಾನಟಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಮತ್ತೆ ಈ ವೇದಿಕೆ ಮೇಲೆ ಬಂದಿರೋದು ತುಂಬಾನೇ ಖುಷಿ ಆಗ್ತಾ ಇದೆ. ಮಹಾನಟಿಯಿಂದ ಪ್ರತಿಯೊಬ್ಬರಿಗೂ ಒಂದೊಂದು ಹೊಸ ಜೀವನ ಸಿಕ್ಕಿದೆ. ನನಗೂ ಆಫ್ಟರ್ ಮಹಾನಟಿ ಸೀಸನ್ 1 ನಾನು ನನ್ನ ಹೊಸ ಜೀವನನ ಆಕ್ಟಿಂಗ್ ಜೊತೆ ಕಂಡಿಡ್ಕೊಂಡಿದ್ದೀನಿ. ಐ ಹ್ಯಾವ್ ಸ್ಟಾರ್ಟೆಡ್ ಅ ಬಿಸ್ನೆಸ್, ಆರ್ಯೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಆರ್ಯೆ ಇಸ್ ನಥಿಂಗ್ ಬಟ್ ಸ್ತ್ರೀ ಇನ್ ಸಂಸ್ಕೃತ. ಸೊ ಮಹಾನಟಿಯಿಂದ ನನಗೆ ಸ್ತ್ರೀಯರಿಗೆ ಒಂದು ಸೇವೆ ಸಲ್ಲಿಸುವಂತಹ ಒಂದು ದೊಡ್ಡ ಬಿಸ್ನೆಸ್ ಶುರು ಮಾಡೋಕ್ಕೆ ದಾರಿ ಮಾಡಿಕೊಟ್ಟಿದೆ ಈ ವೇದಿಕೆ. ಸೊ ಅದಕ್ಕೆ ಕೃತಜ್ಞತೆಯಾಗಿ ನಾನು ನಿಮ್ಮೆಲ್ಲರಿಗೂ ಒಂದು ಚಿಕ್ಕದ ಗಿಫ್ಟ್ ತಂದಿದ್ದೀನಿ. ಸೊ ನಿಮ್ಮಂತ ಕಂಟೆಸ್ಟೆಂಟ್ ಎಲ್ಲ ಸೀಸನ್ ಅಲ್ಲಿ ಬರ್ಬೇಕು. ಪ್ಲೀಸ್ ಬ್ಯಾಗ್ ತಗೊಂಡು. ಆ್ಯಕ್ಚುಲಿ ನಮ್ಮಲ್ಲಿ ಪ್ಯೂರ್ ಸಿಲ್ಕ್ ಸ್ಯಾರೀಸು ಮತ್ತು ರೇಷ್ಮೆ ಸ್ಯಾರೀಸ್ನ ನಾನೇ ನೇಯಿಸ್ತೀನಿ. ಸೊ ನಿಮ್ಮೆಲ್ಲರಿಗೂ ನಾನು ಅದನ್ನು ಚಿಕ್ಕದಾಗಿ ಒಂದು ಕಾಣಿಕೆ ತಂದಿದ್ದೀನಿ. ದಯವಿಟ್ಟು ಅದನ್ನು ಸ್ವೀಕರಿಸಿ ಅಂತ ಕೇಳ್ಕೊಳ್ತೀನಿ. ಇದು ಆಂಕರ್ಗೆ ಸೇರಿ ತಂದಿರ್ತೀರಾ? ಫಸ್ಟ್ ನಾನು ತಂದಿರೋದೇ ನಿಮಗೆ. ಯಾಕೆ ಅಂತ ಅಂದರೆ ಇಷ್ಟು ದಿನ ಲಕ್ಷ್ಮಿ ಆಗಿದ್ರಿ, ಈಗ ಗೃಹಲಕ್ಷ್ಮಿ ಆಗಿದ್ದೀರಿ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿಫುಲ್ ಕಲರ್. ಥ್ಯಾಂಕ್ ಯು ದೇವಸೇನಾ, ಥ್ಯಾಂಕ್ ಯು. ವೆರಿ ಮಚ್. ಬ್ಯೂಟಿಫುಲ್.
ಬ್ಯೂಟಿಫುಲ್ ಸಾರಿ. ನಿಶ್ವಿಕಾ ಅವರೇ, ನೀವಂತೂ ಈ ಪರ್ಫಾರ್ಮೆನ್ಸ್ ನ ಅಷ್ಟು ಕಣ್ ತುಂಬ್ಕೋತಾ ಇದ್ರಿ. ಹೌದು, ನಿಜವಾಗ್ಲೂ ಕ್ಲಾಸಿಕಲ್ ಡಾನ್ಸ್ ಇನ್ ಎನಿ ಫಾರ್ಮ್ ನೋಡೋದಿಕ್ಕೆ ಒಂಥರ ಖುಷಿ. ಅದ್ರಲ್ಲೂ ಇವತ್ತು ಆ 9 ದೇವತೆಗಳ ತರನೇ ಕಾಣಿಸ್ತಿದ್ದಾರೆ 9 ಜನನು. ಅಂಡ್ ಪ್ರತಿಯೊಬ್ರು ಬರ್ತಾ ಇದ್ದಂಗೆ ಒಬ್ರು ಮೇಲೊಬ್ರು ಈ ಕಡೆ ನೋಡ್ಲಾ ಆ ಕಡೆ ನೋಡ್ಲಾ, ಆ ಪಾಸ್ಚರ್ ಅಲ್ಲಿ ಅಷ್ಟೊತ್ತು ಒಬ್ರು ಪರ್ಫಾರ್ಮ್ ಮಾಡ್ಬೇಕಾರೆ ಇನ್ ಮಿಕ್ಕಿದವರು ಅದೇ ಫಾರ್ಮ್ ಅಲ್ಲಿ ಅದೇ ಇಂಟೆನ್ಸಿಟಿನಲ್ಲಿ ನಿಂತ್ಕೊಂಡಿದ್ರಲ್ಲ, ಸೂಪರ್ಬ್ ಆಗಿತ್ತು. ಕೊರಿಯೋಗ್ರಫಿಯಿಂದ ಹಿಡಿದು ನೀವೆಲ್ಲ ಅದನ್ನ ಕ್ಯಾರಿ ಆಫ್ ಮಾಡಿದ್ದು. ಆಮೇಲೆ ಇವನ್ ಅವರು ಕೂಡ ಮಹಿಷಾಸುರ ಪಾತ್ರ ಮಾಡಿದಂತ ರುದ್ರ ಮಾಸ್ಟರ್ ಟೀಮ್ ನ ಅಭಿರಾಮ್, ಸೂಪರ್ ವೆರಿ ವೆಲ್ ಡನ್. ನನಗೆ ಕಾಳಿ ಸ್ತುತಿ ಅಥವಾ ಕಾಳಿದು ತಾಂಡವ, ಶಿವಂದು ಇದೆರಡು ನನಗೆ ತುಂಬಾನೇ ಇಷ್ಟ, ಮಾಡೋದಾಗಿರ್ಲಿ ನೋಡೋದಾಗ್ಲಿ. ಸೊ ಯು ಗೈಸ್ ಇನ್ ಒನ್ ಅನ್ಫರ್ಗೆಟಬಲ್ ಮೆಮರಿ, ಇದು ಕಣ್ ತುಂಬಿ ನೋಡಿದ್ವಿ. ಥ್ಯಾಂಕ್ ಯು. ಈ ಪರ್ಫಾರ್ಮೆನ್ಸ್ ಇಷ್ಟೊಂದು ಬ್ಯಾಂಗ್ ಇಂದ ನಮಗ್ ಸ್ಟಾರ್ಟ್ ಡೇ ಕೊಟ್ರಿ, ಆ ಎನರ್ಜಿ ಎಲ್ಲ ನಮಗ್ ಬಂತು. ಸೊ ಥ್ಯಾಂಕ್ ಯು ಸೋ ಮಚ್. ಪ್ರೇಮ ಮೇಡಮ್, ಒಬ್ಬೊಬ್ರು ಒಂದೊಂದು ರೂಪವನ್ನ ವೇದಿಕೆ ಮೇಲೆ ತಾಳಿದ್ದಾರೆ. ಒಟ್ಟಾರೆ ನಿಮ್ಮ ಕಣ್ಣುಗಳಿಗೆ ಇದು ಎಷ್ಟು ಹಬ್ಬ ನೀಡ್ತು? ಇಲ್ಲ, ನನ್ನ ಕಣ್ಣು ಆ ಕಡೆ ಹೋಗ್ಲೇ ಇಲ್ಲ. ಆಕ್ಚುಲಿ ನನಗೆ ಕ್ಲಾಸಿಕಲ್ ಕಥಕ್ ಅಂದ್ರೆ ಬಹಳ ಇಷ್ಟ. ಬಟ್ ಇವ್ರು ನೋಡಿದಾಗೆಲ್ಲ ನನಗೆ ಗೂಸ್ ಬಂಪ್ಸ್ ಆಗ್ತಾ ಇತ್ತು. ನಾನು ಹೋಗಿ ಮಾಡೋಣ ಅನ್ನಿಸ್ತಾ ಇತ್ತು ಮೈಂಡಲ್ಲಿ. ಬಟ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಐ ಥರೋಲಿ ಎಂಜಾಯ್. ಆ್ಯಂಡ್ ನೀವೆಲ್ಲ ಮಾಡಿದಾಗ ಒಂದು ಮೆಸೇಜ್ ಕೊಟ್ರಿ ಆಡಿಯನ್ಸ್ಗೆ, ಅದು ತುಂಬ ಖುಷಿ ಆಯಿತು. ಯಾರಿಗೂ ಗೊತ್ತಿರಲ್ಲ ಒಂದೊಂದು ಅವತಾರದಲ್ಲಿ ಹೇಗೆ ಬರಬೇಕು ಅಂತ ಗೊತ್ತಿರಲ್ಲ. ಆ್ಯಂಡ್ ಕ್ರೆಡಿಟ್ ಗೋಸ್ ಟು ಮಾಸ್ಟರ್. ತುಂಬ ಚೆನ್ನಾಗಿ ಮಾಡಿಸಿದ್ರಿ. ಆ ಎನರ್ಜಿ ಹಂಗಿತ್ತು, ಯಾರೊಬ್ಬರು ಬಿಟ್ಕೊಟ್ಟಿಲ್ಲ. ಆ ಎನರ್ಜಿ ಅದೇ ಲೆವೆಲಲ್ಲೇ ಇತ್ತು ಫ್ರಮ್ ದ ಬಿಗಿನಿಂಗ್ ಟು ಲಾಸ್ಟ್ ವರ್ಗು. ಗುಡ್, ಬೋತ್ ಆಫ್ ಯು ಗುಡ್. ತುಂಬ ಚೆನ್ನಾಗಿ ಮಾಡಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ರಮೇಶ್ ಸರ್, ಫಸ್ಟ್ ಏನಾಯ್ತು, ಈ ತ್ರಿಶೂಲ ಬಂತು ರೀ. ಈ ತ್ರಿಶೂಲ ಇಟ್ಟು ಅದ್ರ ಮೇಲೆ ಲೈಟ್ ಬೀಳ್ತಿದ್ದಾಗೆ ಆ ವೈಬ್ರೇಷನ್ ಶುರು ಆಗೋಯ್ತ್ರಿ. ತ್ರಿಶೂಲ ಬಂದು ಆ 3 ಪಾಯಿಂಟ್ಸ್ ಭವಿಷ್ಯ, ವರ್ತಮಾನ ಕಾಲ, ಭೂತಕಾಲ 3 ಶಿವನ ಹಿಡಿತದಲ್ಲಿದೆ ಅನ್ನೋ ಸಂಕೇತ. ಅದು ಬಂತು ಫಸ್ಟ್, ಅಲ್ಲೇ ವೈಬ್ರೇಷನ್ ಶುರು ಆಯ್ತು. ಆಮೇಲೆ ಆ ಸೆಟಪ್, ಆ ಲೈಟ್ ಒಬ್ಬೊಬ್ಬರಾಗಿ ಬರ್ತಾ ಇದ್ರೆ ಸರ್ ಏನ್ ಫೆನಾಮಿನಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ನಿಜವಾಗ್ಲೂ ಹೇಳ್ತೀನಿ, 6 ಕೋಟಿ ರೂಪಾಯಿ ಖರ್ಚು ಮಾಡಿ 2.5 ಗಂಟೆ ಕಾಲ ಹಲವು ಸಿನಿಮಾಗಳು ಕೊಡದೇ ಇರುವ ತೃಪ್ತಿಯನ್ನ ಈ 6 ನಿಮಿಷದಲ್ಲಿ ನೀವು ಕೊಟ್ಬಿಟ್ರಿ. ಅಬ್ಸಲ್ಯೂಟ್ ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಈ ತರ ಸೀನ್ಸ್, ಈ ತರ ಕ್ಲೈಮ್ಯಾಕ್ಸ್ ಒಂದು ಸಿನಿಮಾ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನಿಸ್ತು. ಆ ಮ್ಯೂಸಿಕ್ ಲೆವೆಲ್ ಯಾರು ಇಟ್ರೋ ಬೇರೆ ಲೋಕ ಕರ್ಕೊಂಡು ಹೋಗ್ಬಿಟ್ಟು ಸರ್, ಎಂತ ದಿವ್ಯವಾಗಿತ್ತು ಅಂದ್ರೆ ಒಬ್ರಿಗಿಂತ ಒಬ್ರು. ಎಲ್ಲ ಅಫ್ಕೋರ್ಸ್ DKD ಡ್ಯಾನ್ಸರ್ಸು ಎಲ್ಲ ಅದ್ಭುತವಾದ ನೃತ್ಯಪಟುಗಳು, ಅದೆಲ್ಲ ಓಕೆ. ಆ ದೇವತೆಯ ಮನಸ್ಥಿತಿಯನ್ನ ಗ್ರಹಿಸಿದ್ರಲ್ಲ, ಆ ಕಾಳಿಯಮ್ಮ ಅಲ್ಲಿ ನಾಲ್ಗೆ ಹೊರಗೆ ಸರ್, ಯು ಕೆನಾಟ್ ಆ ನಾಲ್ಗೆನ ಒಂದು 10 ಸೆಕೆಂಡ್ಸ್ ಇಟ್ಕೊಳ್ಳೋದು ಕಷ್ಟ. ಥ್ರೂ ಔಟ್ ಆ ಪೋಸಲ್ಲಿ ಅಮ್ಮ ನಿಂತಿದ್ದಾಳೆ. ಅದೇ ತರ ಒಬ್ರಿಗಿಂತ ಒಬ್ರು ಎಕ್ಸ್ಟ್ರಾರ್ಡಿನರಿ. ಅಪ್ಪ ರುದ್ರ, ನನಗೆ ಬಹಳ ಇಷ್ಟ ಇದ್ದೇನು ಗೊತ್ತಾ, ಇವರು ಬಂದು ನಿಮ್ಮನ್ನ ಪ್ರೈಸ್ ಮಾಡಿ ಕರೆದ್ರೆ ದಂದಲ್ಲ ಸರ್, ಇದನ್ನ ಮಾಡಿದ್ದು ಇನ್ನೊಬ್ಬ ಅಂತ ಕ್ರೆಡಿಟ್ ಕೊಟ್ರಲ್ಲ ಸರ್, ಅದು ಸರ್. ಐ ಲವ್ ಯು ಫಾರ್ ಇಟ್. ಬ್ಯೂಟಿಫುಲ್, ವಂಡರ್ಫುಲ್ ಅಪ್ಪ. ಥ್ಯಾಂಕ್ ಯು ರಮೇಶ್. ಅಂಡ್ ಒನ್ಸ್ ಅಗೇನ್ ಕಾರ್ತಿಕ್ ಅವರೇ, ಸ್ಪೆಷಲ್ ಥ್ಯಾಂಕ್ಸ್. ಬಿಕಾಸ್ ಎಷ್ಟು ಸುಂದರವಾಗಿ ಅವ್ರ ಕೈ ಡಾನ್ಸ್ ಮಾಡಿಸಿದ್ದೀರಾ ನೀವು. ನಿಮಗೆ ವೆರಿ 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 ಸ್ಪೆಷಲ್ ಥ್ಯಾಂಕ್ ಯು ಸೋ ಮಚ್. ನಮ್ದೊಂದು ಆಸೆ ಇದೆ, ಎಷ್ಟು ಗ್ರ್ಯಾಂಡ್ ಆಗಿ ವೇದಿಕೆ ಕಾಣ್ತಾ ಇದೆ. ಅಂಡ್ ಅವರೆಲ್ಲ ಎಷ್ಟು ಚೆನ್ನಾಗಿ ದೇವಿಯರ ತರ ಕಾಣ್ತಾ ಇದ್ದಾರೆ. ಈ ದೇವಿಯರ ಮಧ್ಯದಲ್ಲಿ ನಮ್ಮ ದೇವಿ ನಿಶ್ವಿಕಾ ಅವರು ಈ ದೇವಿಯರ ಜೊತೆ ಹಾಗೆ ಒಂದೆರಡು ಹೆಜ್ಜೆ ಹಾಕಿದ್ರೆ ಎಷ್ಟು ಸುಂದರವಾಗಿರುತ್ತೆ ಅಂತ ಹೇಳಿ. ಎಸ್, ಬನ್ನಿ. ಸೂಪರ್, ಬರ್ಲಿ ಚಪ್ಪಾಳೆ ನಮ್ಮ ನಿಶ್ವಿಕಾಗೆ. ನಿಶ್ವಿಕಾ ಅವರೇ, ನಾನು ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ನೋಡಿದೆ ತರುಣ್ ಅವರೇ. ಅದರಲ್ಲಿ ಅವಾಗ ಇವರು ನಿಶ್ವಿಕಾ ಅವರು ಆ ಯೆಲ್ಲೋ ಸ್ಯಾರಿಯಲ್ಲಿ ಡಾನ್ಸ್ ಮಾಡಿದ್ದು ಒಂದು ಬಿಟ್ ಹಾಕ್ಬಿಟ್ಟು ಯಾರೋ ಕ್ಯಾಪ್ಷನ್ ಹಾಕಿದ್ರು, ಯಾಕೆ ನಿಶ್ವಿಕಾ ಮಹಾನಟಿ ಶೋನ ಜಡ್ಜ್ ಆಗಿದ್ದಾರೆ ಅನ್ನೋದಕ್ಕೆ ಆ ವಿಡಿಯೋ ಸಾಕ್ಷಿ ಅಂತ. ಎವ್ರಿ ಟೈಮ್ ನೀವು ವೇದಿಕೆಗೆ ಬಂದಾಗ ಆ ಚೇರಲ್ಲಿ ನೀವು ಯಾಕೆ ಕೂತ್ಕೊಂಡಿದ್ದೀರಾ ಅನ್ನೋದನ್ನ ಪ್ರೂವ್ ಮಾಡ್ತಿರ್ತೀರಾ ನಿಶ್ವಿಕಾ. ವಿ ಆರ್ ಸೋ ಪ್ರೌಡ್, ನೀವು ನಮ್ಮ ಕಾರ್ಯಕ್ರಮದ ಜಡ್ಜ್ ಆಗಿರೋದು. ಮೋರ್ ಪವರ್ ಟು ಯು ನಿಶ್ವಿಕಾ, ಮೋರ್ ಪವರ್ ಟು ಯು. ಈ ಝಲಕು ಬೆಳ್ಳಿ ಪರದೆ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ನಿಶ್ವಿಕಾ.
ಒಬ್ಬ ಕಲಾವಿದ ಯಶಸ್ವಿ ಬದುಕಿನ ಹಿಂದೆ ನೂರಾರು ನೋವುಗಳಿರತ್ತೆ, ಅವರದ್ದೇ ಆದ ಕಷ್ಟಗಳಿರತ್ತೆ. ಅವರ ಚಿತ್ರ ಬದುಕಿನ ತೆರೆ ಹಿಂದಿನ ನೋವಿನ ಕಥೆಯನ್ನ ದೃಶ್ಯದ ರೂಪದಲ್ಲಿ ಅಭಿನಯಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಮಹಾನಟಿಯ ಮಾನ್ಯ ರಮೇಶ್. ನಮಸ್ಕಾರ, ಬನ್ನಿ. ಇನ್ನೇನು ಸ್ವಲ್ಪ ಹೊತ್ತು ಸ್ಟಾರ್ಟ್ ಆಗುತ್ತೆ, ಒಳಗಡೆ ಹೋಗಿ. ನಮಸ್ತೆ. ಓಹ್ ನಮಸ್ಕಾರ ಸಾವಿತ್ರಿ. ಓಹ್ ನಮಸ್ತೆ ಸರ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದೀಯಾ? ಚೆನ್ನಾಗಿದ್ದೀನಿ ಸರ್, ಒಳಗಡೆ ಹೋಗಿ. ಹೀರೋಯಿನ್ ಆಗಿ ದೊಡ್ಡ ಕೆಲಸ ಮಾಡಿದೀಯಾ, ಈಗ ಡೈರೆಕ್ಟರ್ ಕೂಡ ಆಗ್ತಾ ಇದೀಯಾ. ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಥ್ಯಾಂಕ್ ಯು ಸರ್. ಏನೋ ಎಲ್ಲ ದೇವ್ರ ಆಶೀರ್ವಾದ. ಗಣೇಶ್ ಇಲ್ಲಮ್ಮ, ಹೆಂಡತಿ ಸಿನಿಮಾ ರಿಲೀಸ್ ಆಗಿದೆ, ಅವನೇ ಇಲ್ಲ ಅಂದ್ರೆ ಹೆಂಗೆ? ಅಯ್ಯೋ ಹಾಗೇನಿಲ್ಲ ಸರ್, ಅವರು ಸಿನಿಮಾ ಶೂಟಿಂಗ್ ಅಂತ ಔಟ್ಡೋರ್ ಹೋಗಿದ್ದಾರೆ. ಎಷ್ಟ್ ದಿನ ಆಯ್ತು? ಈಗಾಗಲೇ 3 ದಿನ ಆಯ್ತು. 3 ದಿನನಾ? ಮತ್ ಬೆಳಗ್ಗೆ ತಾನೇ ಸ್ಟುಡಿಯೋದಲ್ಲಿ ಕಂಡಾಗ ಗೆಸ್ಟ್ ಹೌಸ್ ಹತ್ರ ಏನೋ ಇರ್ತೀನಿ ಅಂತ ಹೇಳ್ದ. ಓಹ್ ಹೌದಾ? ಅದು ನನಗೆ ರಿಲೀಸ್ ಕೆಲಸದಲ್ಲಿ ಬ್ಯುಸಿಯಾಗಿ ಅವ್ರ ಜೊತೆ ಸರಿಯಾಗಿ ಮಾತಾಡಕ್ಕೆ ಆಗಿಲ್ಲ ನೋಡಿ. ನಾನು ಸಿನಿಮಾ ನೋಡ್ತೀನಿ. ರೀ ಇದ್ದೀರಾ? ರೀ ರೀ ಸಾವಿತ್ರಿ, ಇವತ್ತು ನೀನು ಡೈರೆಕ್ಟ್ ಮಾಡಿರೋ ಸಿನಿಮಾ ಪ್ರೀಮಿಯರ್ ಇತ್ತಲ್ವಾ, ಅಲ್ಲಿಗೆ ಹೋಗ್ಲಿಲ್ವಾ? ಇಲ್ಲಿಗೆ ಯಾಕೆ ಬಂದೆ? ಅದು ಬಿಡಿ, ನೀವು ಊರಿಗೆ ಹೋಗಿದ್ದೀರಾ ಅನ್ಕೊಂಡಿದ್ದೆ, ನೋಡಿದ್ರೆ ಇಲ್ಲೇ ಇದ್ದೀರಾ. ಹಾ, ಈಗಷ್ಟೇ ಬಂದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಿನ್ನ ಸಿನಿಮಾ ಪ್ರೀಮಿಯರ್ಗೆ ಬರೋಣ ಅಂತ ರೆಡಿ ಆಗ್ತಿದ್ದೆ. ಹೊರಡೋಣ? ಯಾಕೆ ಇಷ್ಟು ಬೇಗ ಹೊರಟ್ರಿ? ಇನ್ನು ಸ್ವಲ್ಪ ಹೊತ್ತು ಇರ್ಬೋದಿತ್ತು. ಹೋ, ಬೇಗ ಬಂದ್ಬೇಡಿ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಸಾವಿತ್ರಿ, ನನ್ನ ಮಾತು ಕೇಳು ಸಾವಿತ್ರಿ. ಸಾವಿತ್ರಿ, ನೀನು ಅನ್ಕೊಂಡಾಗ ಏನೂ ಆಗ್ತಿಲ್ಲ. ಸಾವಿತ್ರಿ, ನನ್ನ ಮಾತು ಕೇಳು ಸಾವಿತ್ರಿ. ನಿಲ್ಸು ಸಾವಿತ್ರಿ, ಸಾವಿತ್ರಿ ನಿಲ್ಸು. ಸಾವಿತ್ರಿ, ಸಾವಿತ್ರಿ ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ನಾನು ಹೇಳೋದು ಕೇಳು. ಯಾಕೆ ಯಾಕೆ ನನಗೆ ಮೋಸ ಮಾಡಿದ್ರಿ? ನಾನು ಹೇಳೋದು ಮುಂದೆ ಒಂದ್ಸಲಿ ತಾಳ್ಮೆಯಿಂದ ಕೇಳು. ಬೇಡ, ಅದೇನಾಯ್ತು? ಬೇಡ, ಒಂದು ಮಾತಾಡ್ಬೇಡಿ ನೀವು. ಸಾವಿತ್ರಿ ನಿಂತ್ಕೋ, ನಿಂತ್ಕೋ ಸಾವಿತ್ರಿ, ಹೋಗ್ಬೇಡ. ಮಾತನ್ನ ಒಂದೇ ಒಂದ್ಸಲಿ ತಾಳ್ಮೆಯಿಂದ ಕೇಳು. ಹೇಳು, ಅದೇನ್ ಹೇಳ್ತೀಯೋ ಹೇಳು. ಸಾವಿತ್ರಿ, ಯಾಕೆ ಹೀಗೆ ಕೂಗಾಡ್ತಿದ್ಯಾ? ಆಚೆ ಇರೋರು ನಮ್ಮ ಬಗ್ಗೆ ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳಲ್ಲ. ನಾವು ಸಿನಿಮಾದವ್ರಲ್ವಾ, ಕೇಳಿಸ್ಕೊಂಡ್ಲಿ ಬಿಡು. ಹೌದು, ನನ್ನಿಂದ ತಪ್ಪಾಗಿದೆ. ನೋಡು, ಅದು ನನ್ನ ಬಲಹೀನತೆ ಮಾತ್ರ, ಪ್ರೀತಿ ಅಲ್ಲ. ನಾಚಿಕೆ ಆಗಲ್ವಾ ನಿಂಗೆ ಈಗ ಮಾತಾಡೋದಕ್ಕೆ? ಎಲ್ಲ ನನ್ನ ಕರ್ಮ. ಯಾರು ಎಷ್ಟು ಹೇಳಿದ್ರು ನಾನು ಕೇಳಲಿಲ್ಲ. ಸಾವಿತ್ರಿ, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ ಸಾವಿತ್ರಿ. ಹೌದು, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನನ್ನ ಪ್ರೀತಿ ನಿನಗೆ ಮಾತ್ರ, ನಾನು ಬೇರೆ ಯಾರನ್ನು ಪ್ರೀತಿ ಮಾಡಲ್ಲ ಸಾವಿತ್ರಿ. ಪ್ರೀತಿ ಪ್ರೀತಿ ಬಗ್ಗೆ ನೀನ್ ಮಾತಾಡ್ಬೇಡ, ಅರ್ಹತೆನೂ ಇಲ್ಲ ನಿನಗೆ. ಮೊದಲನೇ ಹೆಂಡ್ತಿನ ಬಿಟ್ಟು ಬಂದವ್ರ ಹತ್ರ ನನಗ್ ಪ್ರೀತಿ ಸಿಗತ್ತೆ ಅನ್ಕೊಂಡೆ. ನಂದೇ ತಪ್ಪು, ನಂದೇ ತಪ್ಪು. ನೋಡು, ಇದೆಲ್ಲ ಗೊತ್ತಿದ್ದಲ್ವ ನೀ ನನ್ನ ಮದುವೆ ಆಗಿದ್ದು? ಈಗಂತದ್ದು ಏನ್ ಆಗ್ಬಾರ್ದಾಗೋಯ್ತು ಅಂತ ಹೀಗೆ ಕೂಗಾಡ್ತಿದ್ಯಾ? ಆಗ್ಲೂ ಈಗ್ಲೂ ಏನ್ ವ್ಯತ್ಯಾಸ ಇದೆ? ಆವಾಗ ನಾನು ಸಾವಿತ್ರಿ ಮಾತ್ರ.
ಆದ್ರೆ ಈಗ ಸಾವಿತ್ರಿ, ಗಣೇಶ್. ಅಮ್ಮ ನಿಮ್ ಸಿನಿಮಾ ದೊಡ್ಡ ಹಿಟ್ ಆಗಿದೆ. ದಾರಿ ಬಿಡಿ. ಅಮ್ಮ ನೀವು ಹೆಸರು ಮಾಡಿದ್ದೀರಾ. ನಟಿಯ ಬಣ್ಣದ ಬದುಕಿನ ಹಿಂದೆ ಇರುವಂತ ಸಾವಿರಾರು ನೋವುಗಳಲ್ಲಿ ನೂರಾರು ಕಥೆಗಳನ್ನ ನಾವು ಕೇಳಿದೀವಿ. ಆದ್ರೆ ಇದೊಂಥರ ಇಮೋಷನಲ್ ಆದಂತಹ ಒಂದು ಕಥೆ. ಇದನ್ನ ಅಭಿನಯಿಸಿರೋದು ನಮ್ಮ ಮಾನ್ಯ ಅವರು. ಅವರಿಗೆ ಸಪೋರ್ಟ್ ಮಾಡಿದವರು ನಮ್ಮ ಲಕ್ಷ್ಮೀ ನಿವಾಸ ಧಾರಾವಾಹಿಯ ವಿಶ್ವ ಅವರು. ಥ್ಯಾಂಕ್ ಯು ವಿಶ್ವ. ಹಾಗೂ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ದಿವ್ಯಾ ಹಾಗೂ ಶಿವಪ್ರಸಾದ್ ಅವ್ರಿಗೂ ಕೂಡ ಧನ್ಯವಾದಗಳು. ಮಾನ್ಯ, ಬರೀ ಭಾವನೆಗಳನ್ನ, ಜಾಸ್ತಿ ಡೈಲಾಗ್ ಅಲ್ಲದೆ ಬರೀ ಭಾವನೆಗಳನ್ನ ವ್ಯಕ್ತಪಡಿಸೋದಿದೆಯಲ್ಲ, ತುಂಬಾ ಚಾಲೆಂಜಿಂಗ್ ಆದಂತಹ ವಿಷಯ. ಅಂಡ್ ನೀವೆಷ್ಟು ಸುಂದರವಾಗಿ ಅದನ್ನ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡ್ತಿದ್ರಿ. ನಮ್ಮ ಜಡ್ಜಸ್ ಮನಸ್ಸುಗಳಿಗೆ ಇದು ಎಷ್ಟಿಷ್ಟ ಆಯ್ತು ಅಂತ ಕೇಳೋಣ. ತರುಣ್ ಅವರೇ. ಹಾಯ್ ವಿಶ್ವ. ಹಾಯ್ ಸರ್. ಹಾಯ್ ಮಾನ್ಯ. ಹಾಯ್ ಸರ್. ವಿಶ್ವ ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಮಾನ್ಯ, ಹಾಯ್ ಸರ್. ತುಂಬಾ ಟಫ್ ಸೀನ್ ಇದು. ಮಹಾನಟಿ ಸಿನಿಮಾ ನೋಡಿದ ಮೇಲಿಂದ ನಮ್ಗೆ ಹಂಗೆ ಇದ್ರೇನೋ ಅವರು ಅಂತ ಅನ್ಸೋ ರೇಂಜ್ಗೆ ಕೀರ್ತಿ ಸುರೇಶ್ ಪರ್ಫಾರ್ಮ್ ಮಾಡಿದಂತ ಒಂದು ಸಿನಿಮಾ. ಅನ್ಡೌಟೆಡ್ಲಿ ಇವರ ವೆರಿ ಗುಡ್ ಆಕ್ಟರ್. ನಮ್ಗೆ ಗೊತ್ತು ಇವರ ವೆರಿ ಗುಡ್ ಆಕ್ಟರ್. ಇದೆಲ್ಲ ತುಂಬಾ ಚೆನ್ನಾಗಿ ಫುಲ್ ಆಫ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅಂತ. ಇವತ್ತು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರಿ. ನೋ ಕಂಪ್ಲೇಂಟ್ಸ್ ಅಬೌಟ್ ದಟ್. ನಿನ್ ಕ್ಯಾಲಿಬರ್ಗೆ ತುಂಬಾ ಚೆನ್ನಾಗಿ ಮಾಡಿದಿರಾ ಇವತ್ತು. ಬಟ್ ನನಗೆ ಕನೆಕ್ಟ್ ಆಗ್ಲಿಲ್ಲ ಯಾಕೋ ಇವತ್ತು ಆಕ್ಟ್. ನನಗೆ ಪರ್ಸನಲಿ ಯಾಕೆ ಅಂತಂದ್ರೆ ಫಸ್ಟ್ ಟೈಮ್ ನನಗೆ ನೀವು ಆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತು. ಎಸ್ಪೆಷಲಿ ಇವಾಗ ನೀವು ಕೆನ್ನೆಗೆಲ್ಲ ಹೊಡ್ಕೊಳ್ಳೋದಿದೆ ಗೊತ್ತಾ? ತುಂಬಾ ಮಿನಿಮಲಿಸ್ಟಿಕ್ ಸಿಗುತ್ತೆ ಆತರ ಹೊಡ್ಕೊಳ್ಳೋದು. ಪಕ್ಕದವ್ರಿಗೆ ಹೊಡಿಬೇಕಾದ್ರೆ ಸಿಂಕ್ ಮಾಡ್ಬೋದು. ನಾವೇ ಹೊಡ್ಕೋಬೇಕು ಅಂದ್ರೆ ಮಾಡಕ್ಕಾಗಲ್ಲ, ಸಿಂಕ್ ಮಾಡಕ್ಕಾಗಲ್ಲ. ಯು ಹ್ಯಾವ್ ಟು ಹ್ಯಾವ್ ಕಾಂಟ್ಯಾಕ್ಟ್. ಆ ತರದ ಒಂದು ಸೀನ್ ಬರುತ್ತೆ ಅಂದ್ರೆ ನಮ್ಗೊಂಚೂರು ಏಟ್ ಆಗ್ಬೋದು, ಆಗದೆ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಬಟ್ ದಟ್ ಈಸ್ ವೆನ್ ಇಟ್ ಶೋಸ್ ವಾವ್. ಸೊ ಇಲ್ಲಿ ಏನಾಯ್ತು, ಒಂದ್ 2-3 ಸತಿ ನೀವು ಹೊಡ್ಕೋಬೇಕಾದ್ರೂ ತುಂಬಾ ಅದು ಡ್ರಾಮ್ಯಾಟಿಕ್ ಅನಿಸ್ತಾ ಇತ್ತು. ಇನ್ನೊಂದ್ ಕಡೆ ಏನೋ ಬರುತ್ತೆ ಹಿಂಗ್ ಹೊಡ್ಕೊಳ್ಳೋದು ಏನೋ ಆ ತರದ್ದು. ಅಲ್ಲೂ ಅಷ್ಟೇ ನಾಟಕ. ಅದು ನಾವು ಸ್ಟೇಜ್ ಮೇಲೆ ಮಾಡ್ತೀವಿ, ಅದಕ್ಕೆ ಓಕೆ. ನಾಟ್ ವೆನ್ ಇಟ್ ಇಸ್ ರಿಯಲ್. ನಿಮ್ಗೆ ಏನ್ ಸ್ಕಿಟ್, ನಿಮ್ಗೆ ಏನ್ ನಿಮ್ಮ ಪೇಪರ್ ಬಂದಿದೆ ಅದಷ್ಟು ಮಾಡಿದ್ದೀರಾ. ಬಟ್ ನನಗೆ ಅದೊಂದು ಚಿಕ್ಕ ಕನೆಕ್ಷನ್ ಮಿಸ್ ಆಗ್ತಾ ಇರೋದು. ಓನ್ಲಿ ಬಿಕಾಸ್ ಐದರ್ ಇಟ್ ಇಸ್ ಓವರ್ ರಿಹರ್ಸ್ಡ್ ಆರ್ ಇಟ್ಸ್ ಓವರ್ ಡ್ರಾಮ್ಯಾಟಿಕ್. ಯಾವುದೋ ಒಂದು ಚಿಕ್ಕ ಕರೆಕ್ಷನ್ ಮಾಡ್ಕೊಳ್ಳಿ. ಬಿಕಾಸ್ ಯುವರ್ ಅ ವೆರಿ ಗುಡ್ ಪರ್ಫಾರ್ಮರ್, ಯುವರ್ ಅ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್, ವಿ ನೋ ಎವ್ರಿಥಿಂಗ್. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಓಕೆ ಸರ್. ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ತರುಣ್ ಅವರೇ. ನಿಶ್ವಿಕಾ. ಮಾನ್ಯ, ಇದಕ್ಕೆ ಮುಂಚೆ ನನಗೆ ಎಸ್ಪೆಷಲಿ ವೆನ್ ಯು ಡೂ ಅನ್ ಎಮೋಷನಲ್ ಸೀನ್ ತುಂಬಾನೇ ಇಷ್ಟ. ಅಂಡ್ ನಾನು ನಿಮ್ಗೆ ಎಷ್ಟೊಂದು ಸತಿ ಹೇಳಿದ್ದೀನಿ, ಆ ವಾಯ್ಸ್ ಮಾಡ್ಯುಲೇಷನ್ ನಿಮ್ಮಲ್ಲಿ, ಆ ಗಂಟಲ್ ತರ್ತಿರಲ್ಲ ನೀವು, ಒಂದು ಶೇಕಿಂಗ್ನೆಸ್, ಅದು ಇಟ್ ಜಸ್ಟ್ ಮೇಕ್ಸ್ ಮೀ ವಾಂಟ್ ಟು ಕ್ರೈ. ಒಂದು ಆಡಿಯನ್ಸ್ ಆಗಿ ಕುತ್ಕೊಂಡಾಗ ಅಷ್ಟೇ ಸಾಕು ಒಂದು ನನಗೆ ದುಃಖ ಫೀಲ್ ಮಾಡೋದಕ್ಕೆ. ಬಟ್ ಇವತ್ತು ನೀವು ಎಷ್ಟೇ ಎಫರ್ಟ್ ಹಾಕಿದ್ರು ಅದು ಇಟ್ ವಾಸ್ ನಾಟ್ ರೀಚಿಂಗ್ ಮೀ. ದೇರ್ ವಾಸ್ ನೋ ಫ್ಲೋ ಥ್ರೂ ದ ಆಕ್ಟ್. ರಿಮೆಂಬರ್ ದಟ್ ದ ಫ್ಲೋ ಇಸ್ ವೆರಿ ಇಂಪಾರ್ಟೆಂಟ್, ನಾಟ್ ಓನ್ಲಿ ವಿತ್ ಆಕ್ಟಿವಿಟಿ, ಕಂಟಿನ್ಯೂಟಿ ಅನ್ನೋದು. ಇಟ್ ಶುಡ್ ಬಿ ವಿತ್ ಎಮೋಷನ್ಸ್ ಆಲ್ಸೋ. ಓಕೆ. ಓಕೆ, ಗುಡ್ ಲಕ್ ಯು ಮಾನ್ಯ. ಥ್ಯಾಂಕ್ ಯು. ರಮೇಶ್ ಸರ್. ಮಾನ್ಯ, ಅಲ್ಲಿ ಒಂದು ಸ್ಕ್ರೀಮ್ ಮಾಡಿದ್ಯಲ್ಲ ಮನೇನೋ, ಒಂದು ಪಾಯಿಂಟ್ ಅಲ್ಲಿ ಓಡೋಗ್ಬಿಟ್ಟು ಸ್ಕ್ರೀಮ್ ಮಾಡಿದ್ಯಲ್ಲ, ಅಲ್ಲಿ ಪರ್ಫೆಕ್ಟ್ ಪರಿಪೂರ್ಣವಾದ ನಂಬಿಕೆ ನಿನ್ನಲ್ಲಿ ಇದ್ದಿದ್ದು. ಅಲ್ಲಿದ್ದ ನಂಬಿಕೆ ಎಲ್ಲ ಕಡೆ ಇರ್ಬೇಕಾಗಿತ್ತು. ಅಲ್ಲಿ ಮಾತ್ರ ನೀನ್ ಸ್ಕ್ರೀಮ್ ಮಾಡಿ ಸೂಪರ್
ಸೂಪರ್ ಪಾಯಿಂಟ್ ಅದು ಪರ್ಫಾರ್ಮೆನ್ಸ್ ಅಲ್ಲಿ. ಅನ್ಫಾರ್ಚುನೇಟ್ಲಿ ಆ ಲೆವೆಲ್ ಆಫ್ ಕನ್ವಿಕ್ಷನ್ ಇದೆಯಲ್ಲ, ಆ ನಂಬಿಕೆ ಬೇರೆ ಕಡೆ ಎಲ್ಲ ಸ್ವಲ್ಪ 70-80 ಎಲ್ಲ ಇದೆ. ಸೊ ಟೇಕ್ ಕೇರ್ ಆಫ್ ದರ್ ಅಷ್ಟೇ. ಅದು ಇನ್ನು 4 ವಾರದಲ್ಲಿ ಫೈನಲ್ಸ್ ಬರುತ್ತೆ. ಈಗ ನಾವು ಸ್ವಲ್ಪ ಸ್ಲೈಟ್ಲಿ ಲೆಸ್ ಫಾರ್ ಗಿವಿಂಗ್, ಅಷ್ಟು ಈಸಿ ನಾವು ಕ್ಷಮಿಸಲ್ಲ. ಹಾಗಾಗಿ ವಿ ನೀಡ್ ಮೋರ್ ಪರ್ಫೆಕ್ಷನ್, ಪರ್ಟಿಕ್ಯುಲರ್ಲಿ ಬಿಕಾಸ್ ಆ ಚಂದ್ರಮುಖಿ ಪ್ರಾಣಸಕ್ಕೆ ನೀನ್ ಮಾಡಿದ್ಯಲ್ಲಮ್ಮ, ಅದಾದ್ಮೇಲೆ ವಾರಕ್ಕೆ ನಮಗೆ ನಿಮ್ಮ ಬಗ್ಗೆ ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ. ಸೊ ಪ್ಲೀಸ್ ಟೇಕ್ ಕೇರ್, ಸ್ಲಿಪ್ ಮಾಡಬೇಡಿ ಮತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾನ್ಯ, ನಿಮ್ಮ ಪರ್ಫಾರ್ಮೆನ್ಸ್ಗೆ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ತರುಣ್ ಅವರೇ 4 ಸ್ಟಾರ್ಸ್, ಪ್ರೇಮ ಮ್ಯಾಮ್ 4 ಸ್ಟಾರ್ಸ್, 4, ಯಶ್ವಿಕಾ 4 ಸ್ಟಾರ್ಸ್ ಬಂದಿದೆ. ಸೊ ದಯವಿಟ್ಟು ಸ್ಮೈಲ್ ಎಲ್ಲ ಕಳ್ಕೊಂಬಾರ್ದು ನೀವು. ನಿನ್ನ ಮೂಡ್ನ ನಾನು ಲೈಟನ್ ಅಪ್ ಮಾಡೋದಕ್ಕೆ ಒಂದು ಪೇಪರು ಪೆನ್ನು ಏನಾದರೂ ಕೊಡ್ಲಾ? ಬರ್ತಿದ್ದೀನಿ. ಎಷ್ಟು ಚೆನ್ನಾಗಿ ಕಂಡಿಡಿದೆ. ಫಸ್ಟ್ ನೀನು ಅದು ತಗೊಂಬಮ್ಮ, ನಾನು ನೋಡ್ತೀನಿ. ವಿಶ್ವರೇ, ಥ್ಯಾಂಕ್ ಯು ವಿಶ್ವ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ವೆರಿ ಮಚ್. ಅತಿಯಾದ ಪ್ರೀತಿ ಒಳ್ಳೇದಲ್ಲ, ಲೆಟ್ರ್ ಓದದಿದ್ರೆ ಅದು ಲೆಟರೇ ಅಲ್ಲ. ನನಗೆ ಆಸೆ ಓದಬೇಕು ಅಂತ, ಬಟ್ ಬೇಡ, ನೀನು ಓದು. ಅವ್ರು ಓದ್ಬೇಕಾರೆ ನೀವು ನೋಡ್ಬೇಕು. ಯಾಕೆ ಕನ್ನಡಕ್ಕೆ ಹಾಕೊಂಡು ಕದ್ ನೋಡೋದು? ಸರ್ ಲಾಸ್ಟ್ ಟೈಮು ಕನ್ನಡಕ್ಕೆ ಹಾಕಿ ಎಲ್ಲ ಇದಾಗೋಗ್ಬಿಟ್ಟಿತ್ತು. ಹೌದೌದು, ಕನ್ನಡಕ್ಕೆ ಹಾಕೊಂಬಾರ್ದು. ಅದು ಕಣ್ಣಲ್ಲಿ ನಮಗೆ ಗೊತ್ತಾಗ್ಬೇಕು, ನಿಮ್ಮ ಪ್ರೀತಿ ಗೊತ್ತಾಗ್ಬೇಕು, ಭಾವನೆ ಗೊತ್ತಾಗ್ಬೇಕು. ನೀವೆಷ್ಟೇ ಕನ್ನಡಕ್ಕೆ ಹಾಕಿ ಮುಚ್ಚಿದ್ರು ಡಿಂಪಲ್ ಅಲ್ಲಿ ಜಾರ್ ಕಾಣುತ್ತೆ. ಅದು ನಮಗೆ ಅದಿಲ್ಲಿಂದ ಕಣ್ಣಿಂದ ಜಾರಿ ಡಿಂಪಲ್ ಗುಳಿಯಲ್ಲಿ ಬಿದ್ದ ಕಾಣುತ್ತೆ. ಗೋ ಫಾರ್ ಇಟ್ ಬೇಬಿ. ಈ ಟೈಮಲ್ಲಿ ಸೋನಲ್ಲಿ ಅಡುಗೆ ಮನೆಗೆ ಹೋಗಿದ್ರೆ ಬೆಟರ್ ಆಗಿರುತ್ತೆ. ಅಲ್ಲ, ನನ್ ತಾಜ್ ಮಹಲ್ ಕೊಟ್ಟಿದ್ನಲ್ಲ, ಏನ್ ಮಾಡಿದ್ರು ಅಂತ. ಬೆಡ್ರೂಮ್ ಅಲ್ಲಿ ಇಟ್ಟಿದಾರಲ್ಲ ಸರ್, ತಗೊಂಡೋದ್ರ ಸರ್ ಅದನ್ನ? ಯಾವುದು ಸರ್? ನನಗೆ ಗಿಫ್ಟ್ ಆಗಿ ಕೊಟ್ಟಲ್ಲ ಅದ ಸರ್? ಒಬ್ರು ಕೊಟ್ಟಿದ್ ಗಿಫ್ಟ್ ನ ಇನ್ನೊಬ್ರಿಗೆ ಕೊಡಬಾರ್ದು ಅಂತ ಗೊತ್ತಿಲ್ವಾ ತರುಣ್ ಅವರೇ? ನೀವೇ ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ದು ಗಿಫ್ಟ್ಗಳು ಹಿಂಗೆ ಇಟ್ಕೋಬಾರ್ದು, ಒಬ್ರದ್ದು ಎಕ್ಸ್ಚೇಂಜ್ ಮಾಡ್ತಾ ಇರಬೇಕು ಅಂತ. ಅದ್ ನಾ ಹೇಳಿದ್ ಬೇರೆ. ಅದು ಗೃಹ ಪ್ರವೇಶ, ಮದ್ವೆಗೆ ಬಂದಿರೋ ಕ್ಲಾಕು, ರಾಧಾಕೃಷ್ಣ ಫೋಟೋ, ಕುದುರೆ ಫೋಟೋ ಅಂತವೆಲ್ಲ ಪಾಸ್ ಮಾಡಿ ಅಂತ. ಇದು ಪ್ರೀತಿಯ ಸಂಕೇತ. ತಾಜ್ ಮಹಲ್ ಅವ್ರ ರೂಮಲ್ಲೇ ಇದೆ. ನಿನ್ನೆ ಸೋನಲ್ಲಿ ವಾಟ್ಸಪ್ಪಲ್ಲಿ ನೋಡಿದೆ, ಸ್ಟೇಟಸ್ ಹಾಕಿದ್ರು. ಪ್ರೀತಿಯ ತರುಣ್ ಸರ್, ದಸರಾದಲ್ಲಿ ಗೊಂಬೆಗಳೇ ಸ್ಪೆಷಲ್. ನನ್ನ ಲೈಫಲ್ಲಿ ನೀವು ಸ್ಪೆಷಲ್. ನೀವು ನನ್ನ ಮನಸ್ಸಲ್ಲಿರೋ ಮುದ್ದಾದ ಮಣ್ಣಿನ ಗೊಂಬೆ. ನಾನು ನಿಮ್ಮ ಕಣ್ಬೆಳಕಿಗೆ ಕರುಗೋ ಕರ್ಪೂರದ ಗೊಂಬೆ. ನೀವು ನನ್ನ ಹೃದಯ ಗೆದ್ದ ಅಂದದ ಗಾಜಿನ ಗೊಂಬೆ. ನಾನು ನಿಮ್ಮ ಅಂದಕ್ಕೆ ಸೋತ ಮಂಜಿನ ಗೊಂಬೆ. ನೀವು ನನ್ನ ಬದುಕಿನ ಸಿಹಿಯಾದ ಸಕ್ಕರೆ ಗೊಂಬೆ. ನಿಮ್ಮ ಪ್ರೀತಿ ಸಿಕ್ಕರೆ ನಾನಾಗ್ತೀನಿ ಚಂದನದ ಗೊಂಬೆ. ನಿಮ್ಮ ಪ್ರೀತಿ ಸಿಕ್ಕರೆ ನಾನಾಗ್ತೀನಿ ಚಂದನದ ಗೊಂಬೆ. ಆದ್ರೆ ಆಲ್ರೆಡಿ ಅವ್ರ ಮನೇಲಿ ಇದ್ದಾರಲ್ಲ ಒಬ್ರು ರಂಬೆ. ನಿಮ್ಮ ಮಾತುಗಳಿಗೆ ಅವ್ರು ಸೋತ್ರೆ ತಗೊಂಬರ್ತಾರೆ ಮರದ ಕೊಂಬೆ. ಆಮೇಲೆ ನಿನಗೆ ಸಿಗೋದು ಬರೀ ಚೊಂಬೆ. ಸರ್, ಏನಾದರೂ ಹೇಳಿ ಸರ್, ಇಷ್ಟು ಚೆನ್ನಾಗಿ ಬರ್ದಿದ್ದೀನಲ್ಲ. ಹೌದು, ಏನಾದರೂ ಹೇಳಿ. ತಲೆ ದಿಂಬೆ. ನನಗೆ ಹೋಗ್ಬೇಕು, ನೆಲ್ಲ ನೆನಪಲ್ಲಿ ಇಟ್ಕೊಂಡು ಹೇಳಿ. ಅಲ್ಲ, ನಾನು ನಿಜವಾಗ್ಲೂ ಕೇಳೋದು, ಯಾವ ಧೈರ್ಯದ ಮೇಲೆ ಬರೀತೀಯಾ? ಪ್ರೀತಿ ಒಲಿಯಲ್ಲ ಅಂತ ಗೊತ್ತಿದ್ರು ಬರೀತೀಯ ಅಲ್ವಾ? ಅಕ್ಕ, ನಿಮ್ಗೆ ಹೆಂಗೆ ಅರ್ಜುನ್ ಇನ್ಸ್ಪಿರೇಷನ್. ನೀನೇ ಏಕಲವ್ಯ, ದ್ರೋಣಾಚಾರ್ಯ ಏಕಲವ್ಯ ಇದ್ದಂಗಿದ್ದೀರಲ್ಲಮ್ಮ ಇಬ್ರು. ಕರೆಕ್ಟ್, ಐ ಆಮ್ ಪ್ರೌಡ್ ಆಫ್ ಯು. 10 ವರ್ಷ 10 ಸೀಸನ್ ಬರ್ದೆ ರಕ್ತದಲ್ಲಿ ಬರ್ದೆ, ಚಾಕ್ ಪೀಸಲ್ಲಿ ಬರ್ದೆ, ಪೆನ್ನಲ್ಲಿ ಬರ್ದೆ, ಕಡೆಗೆ ವರ್ಕೌಟ್ ಆಗಿಲ್ಲ. ಆಮೇಲೆ ನನ್ನ ಇನ್ವಿಟೇಷನಲ್ಲಿ ಬೇರೆಯವ್ರ ಹೆಸರು ಬರ್ದೆ, ಅಷ್ಟೇ ಆಗಿದ್ದು. ಎಸ್, ದ ನೇಷನ್ ವಾಂಟ್ಸ್ ಟು ನೋ. ಸರ್, ಸ್ಪೀಚ್ಲೆಸ್ ಆಗ್ಬಿಟ್ಟಿದೆ. ಪದಗಳೇ ಸಿಗ್ತಾ ಇಲ್ಲ. ಮನಸ್ಸಿನ ಭಾವನೆ ಭಾರವಾಗ್ತಾ ಇದೆ ಅಂತ ಸಿಂಬಾಲಿಕ್ ಆಗಿ ತೋರಿಸ್ತವ್ರೆ ಆಕ್ಷನ್ ಮೂಲಕ. ಅಲ್ಲಲ್ಲ, ಸಾಂಗ್ ಒಂದು ಸಾಂಗ್ ಜ್ಞಾಪಕ ಬರ್ತಾ ಇದೆ ಅಷ್ಟೇ. ಅದಕ್ಕೆ ಯಾವ್ದು? ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಜೊತೆಯಲ್ಲಿ ಇದ್ದರೆ ನಾನು ಒಬ್ಬ ಸಿಪಾಯಿ. ಅಲ್ಲ, ಕರೆಕ್ಟಾಗಿ ಹಾಡಲ್ಲಿ ಹೇಳಿದ್ರು. ಹೆಂಡತಿಯೊಬ್ಬಳು ಮನೆಯೊಳಗಿದ್ದಾರೆ.
ಮಹಾನಟಿ ಇಲ್ಲ, shooting ಅಲ್ಲ, ಅಲ್ಲ. sir. ಅಲ್ಲ ಬಟ್ ಯೋಗರಾಜ್ ಭಟ್ ಸರ್ ಹೇಳಿದ್ದಾರೆ ಆದ್ರೂ ಇನ್ನೊಬ್ರ ನಂಬರ್ ಇಟ್ಕೊಂಡಿರಿ ಸರ್, ಅದನ್ನು ಫಾಲೋ ಮಾಡ್ಬೇಕಂತಿದ್ರೆ ಸರ್. ಅತ್ಲಾಗೆ ಆ ಹುಡುಗಿ ಇತ್ಲಾಗೆ ಈ ಹುಡುಗಿ ಯಾವಾಗ್ಲೂ ಹೋಗ್ತಾ ಇರ್ಬೇಕು ರೀ. ಆದ್ರೂ ಸಿಮ್ ಕಾರ್ಡು ಇರುವ ಫೋನ್ ನಂಗೆ ಆರಾಮಾಗಿದ್ನಪ್ಪ ಅಣ್ಣ. ಯಾರಿಗ್ ಹೇಳೋಣ ನಾವು ಪ್ರಾಬ್ಲಮ್, ಹುಡುಗಿರ ನೋವಿಗೆ ಇಲ್ಲ ಮುಲಾಮು. ಭ್ರಮೆ ನನಗೆ ಯಾಕೋ ಆಗದೆ ನನ್ನ ಪಾಪ ಈ ಹುಡುಗಿ ಪರವಾಗಿ ಮಾತಾಡ್ದ ಒಂದು ಹೆಣ್ಣಿನ ನೋವಿನ ಕಥೆ. ನೀವು ನಿಶ್ವಿಕಾ ಮ್ಯಾಮ್ ಎಲ್ಲರೂ ನನ್ನ ಸಪೋರ್ಟ್ ಮಾಡ್ತಿದ್ದೀರಾ. ನಾನ್ ಸಪೋರ್ಟ್ ನಾನು ಸೋನಲ್ಗೆ ಸಪೋರ್ಟು. ಯಾಕಮೇಲೆ ನಿಶ್ವಿಕಾ ನನ್ನ ಟೀಮು ಅಂತ ಹೇಳ್ಬಿಟ್ಟು. ಬಟ್ ಇದಕ್ಕೇನು ರಿಪ್ಲೈ ಅಷ್ಟೇನಾ ತರುಣ್ ಅವರೇ? ಇಷ್ಟೇ ರಿಪ್ಲೈ. ಎರಡು ಕೈ ಜೋಡಿಸಿ ಮುಗ್ದಿದ್ದಾರೆ. ಓಕೆ, ಸೋನಲ್ ಅವರು ಬೇಜಾರು ಮಾಡ್ಕೊಳಲ್ಲ, ಅವ್ರಿಗೆ ಇಷ್ಟ ಇದಲ್ಲ ಅಂತ ಅನ್ಕೊಂಡು ಒಂದು ರಿಪ್ಲೈ ಕೊಡಿ. ಅಟ್ಲೀಸ್ಟ್ ಅಷ್ಟು ಕಷ್ಟಪಟ್ಟು ನೈಟ್ ಎಲ್ಲ ಎದ್ದಿದೆ ಅಂತ ಫೋನ್ ಮಾಡಿ ನಿಜ ಹೇಳಿ, ಈ ಲೆಟರ್ಗಳು ಗಿಫ್ಟ್ಗಳು ಬಂದಾಗ ಮನೇಲಿ ಸೋನಲ್ ಏನಂತಾರೆ? ತಾಜ್ ಮಹಲ್ ಕೊಟ್ಟಾಗ ಸೋನಲ್ ಏನಂದ್ರು? ತಾಜ್ ಮಹಲ್ ಆಫೀಸಲ್ಲಿ ಇರಬೇಕು, ಮನೇಲಿಲ್ಲ. ಈ ಎಪಿಸೋಡ್ ಅಲ್ಲಿ ಏನ್ ಟೆಲಿಕಾಸ್ಟ್ ಆಗಿಲ್ಲ ಅಂದ್ರೂ ಇದನ್ನ ಪ್ರೋಮೋದಲ್ಲಿ ಹಾಕಿ ಸೋನಲ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ಯಾಗ್ ಮಾಡಾದ್ರೂ ನಾವ್ ಇದನ್ನ ಪ್ರಮೋಟ್ ಮಾಡ್ತೀವಿ. ಕರೆಕ್ಟ್, ಅವ್ರು ಕೊಟ್ಟಿದ್ದು ಕರೆಕ್ಟ್ ಆಗಿತ್ತು. ಅವ್ರನ್ನ ಕೇಳಿದ್ರು, ಸೋನಲ್ ಕೇಳಿದ್ರು ಅದೇನ್ ತಾಜ್ ಮಹಲ್ ಕೊಟ್ಟಿದಾರಲ್ಲ ಏನು ಅಂತ ಕೇಳಿದ್ರು. ನಿನಗೆ ಅಂತ ನೀವ್ ಹೇಳಿರ್ತೀರಾ? ಇಲ್ಲ ಇಲ್ಲ, ಹಂಗೆಲ್ಲ ಸುಳ್ಳಲ್ಲ, ಇರೋ ವಿಷಯ ಹೇಳ್ತೀನಿ ನಾನು. ಒಂದು ಪ್ರೀತಿ ಸಮಾಧಿ ಆಗಿದೆ, ಅದನ್ನ ತಂದಿದ್ದೀನಿ ಅಂತಂದು. ಹೋದ್ ಸೀಸನ್ ಒಬ್ರು ಹಿಂಗೆ ಟ್ರೈ ಮಾಡಿ ವಿನ್ನರೇ ಆಗ್ಬಿಟ್ರು ಬೇರೆ ಶೋನಲ್ಲಿ. ಕರೆಕ್ಟ್, ಹೇಳಕ್ಕಾಗಲ್ಲ ಮಾನ್ಯ. ಆಲ್ ದ ಬೆಸ್ಟ್ ಬೇಬಿ. ಕಾಲ್ ಮೀ ಇನ್ ಡೇ ಟೈಮ್, ಡೋಂಟ್ ಕಾಲ್ ಮೀ ಇನ್ ದ ನೈಟ್. ಬಿಸಿ ಐ ಆಮ್. ಮಹಾನಟಿ ಸೆಕೆಂಡ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅಶ್ವ ಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ 7 ಲಕ್ಷ ಕ್ಯಾಶ್ ಪ್ರೈಸ್. ಅಶ್ವ ಸೂರ್ಯ ರಿಯಾಲಿಟೀಸ್ ಮೋಸ್ಟ್ ಟ್ರಸ್ಟೆಡ್ ಪ್ಲಾಟೆಡ್ ಡೆವಲಪರ್ಸ್ಗಳಾಗಿದ್ದು 100% ಲೀಗಲ್ ಆಗಿದೆ. BMRD ಹಾಗೂ ರೇರಾ ರಿಜಿಸ್ಟರ್ಡ್ ಪ್ಲಾಟ್ಗಳು ನೆಲಮಂಗಲ ಮತ್ತು ಮೈಸೂರು ರಸ್ತೆ ಬಳಿ ಲಭ್ಯ ಇದೆ. ಟ್ರಸ್ಟ್ ಮತ್ತು ವ್ಯಾಲ್ಯೂಗೆ ಮತ್ತೊಂದು ಹೆಸರು ಅಶ್ವ ಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಒಂದು ವಿಶೇಷವಾದಂಥ ಪರ್ಫಾರ್ಮೆನ್ಸ್ನ ವೇದಿಕೆ ಮೇಲೆ ಪ್ರೆಸೆಂಟ್ ಮಾಡೋದಕ್ಕೆ ಬರ್ತಿದ್ದಾರೆ ನಮ್ಮ ಜಿ ಕನ್ನಡದ ಹೆಮ್ಮೆಯ ಪ್ರತಿಭೆ, ಲಕ್ಷ್ಮೀ ನಿವಾಸ ಧಾರಾವಾಹಿಯ ಜಾನ್ವಿ ಅಲಿಯಾಸ್ ನಮ್ಮೆಲ್ಲರ ನೆಚ್ಚಿನ ಚಂದನ ಅನಂತಕೃಷ್ಣ. ಲೋ ಮಗ, ಅಲ್ಲಿ ನೋಡು ಬಸ್ ಸ್ಟ್ಯಾಂಡಲ್ಲಿ ಒಬ್ಳೆ ಏನು ಸಕ್ಕದಾಗೋಳು. ಮಗ ಯಾರು ಇಲ್ಲ. ಹೇ, ಯಾರೋ ನೀವೆಲ್ಲ? ಯಾರೋ ನೀವು?
ಹೆಣ್ಣೇ ಶಕ್ತಿ, ಹೆಣ್ಣಿಂದಲೇ ಎಲ್ಲವೂ. ಆದರೆ ಅಗತ್ಯವಿದ್ದಾಗ ಮಾತ್ರ ನವದುರ್ಗೆಯರ ಭೀಕರ ರೂಪ ಹೊರಬರುತ್ತದೆ. ಅವರೇ ಸೃಷ್ಟಿಯ ಆಧಾರ. ನೀವು ದೇವಸ್ಥಾನಕ್ಕೆ ಹೋಗಿ ಎಷ್ಟೇ ಹೆಣ್ಣನ್ನ ಪೂಜಿಸಿದ್ರು ನಿಮ್ಮ ಮನೆ ಹೆಣ್ಮಕ್ಳನ್ನ ಪೂಜಿಸಿಲ್ಲ, ಗೌರವಿಸಿಲ್ಲ ಅಂದ್ರೆ ಆ ತಾಯಿ ಯಾವತ್ತೂ ನಮಗೆ ಒಲಿಯೋದಕ್ಕೆ ಚಾನ್ಸೇ ಇಲ್ಲ. ಇವತ್ತು ಅಂಥ ಒಂದು ಸಂದೇಶವನ್ನ ಚಂದನ ಅವರು ಅವರ ಪರ್ಫಾರ್ಮೆನ್ಸ್ ಮೂಲಕ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಚಂದನ. ತರುಣ್ ಸರ್, ಈ ವೇದಿಕೆ ಮೇಲೆ ಈ ಪರ್ಫಾರ್ಮೆನ್ಸ್ ನಿಮಗೆ ಎಷ್ಟು ಇಷ್ಟ ಆಯ್ತು? ಹಲೋ ಚಂದನ. ಹಲೋ ಸರ್. ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ ಯು. ಸೋ ನೈಸ್ ಟು ಸಿ ಯು ಹಿಯರ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಪವರ್ಫುಲ್ ಪರ್ಫಾರ್ಮೆನ್ಸ್ ಕೊಟ್ರಿ, ಒಂದು ತುಂಬಾ ಪವರ್ಫುಲ್ ಪರ್ಫಾರ್ಮೆನ್ಸ್, ಮಚ್ ನೀಡೆಡ್ ಮೆಸೇಜ್ ಆಲ್ಸೋ. ಐ ಥಿಂಕ್ ರಿಯಲ್ ಮೆನ್ ಆರ್ ಹೂ ರೆಸ್ಪೆಕ್ಟ್ ವಿಮೆನ್ ಅಂತ ಹೇಳ್ತಾರಲ್ಲ, ಸೊ ಅದು ತುಂಬಾ ನಂಬ್ತೀನಿ ನಾನು. ಅಂಡ್ ಎಲ್ಲಿ ಹೆಣ್ಮಕ್ಳಿಗೆ ಗೌರವ ಸಿಗುತ್ತೆ, ಎಲ್ಲಿ ಹೆಣ್ಮಕ್ಳಿಗೆ ಬೆಲೆ ಸಿಗುತ್ತೆ, ಖಂಡಿತ ಆ ದೇಶ ಒಳ್ಳೇದಾಗತ್ತೆ, ಆ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಸೊ ವುಮನ್ ಈಕ್ವಾಲಿಟಿ ಅಂತ ಹೇಳ್ತಾರೆ. ನಾನು ಈಕ್ವಾಲಿಟಿ ಅಂತಾನು ನಂಬಲ್ಲ. ನಾನು ನಂಬೋದು ದೇ ಆರ್ ಮಚ್ ಸುಪೀರಿಯರ್ ಅಂತ ನಂಬುತ್ತೀನಿ ನಾನು. ಐ ಆಮ್ ನಾಟ್ ಈವನ್ ಥಿಂಕಿಂಗ್ ಇಟ್ ಇಸ್. ನಾವು ಖಂಡಿತವಾಗಿ ಯಾವ ತರದಲ್ಲೂ ಸರಿಸಾಟಿ ಇಲ್ಲ ಅಲ್ಲಿ. ಅದಕ್ಕೆ ಗಾಡ್ ಹಸ್ ಮೇಡ್ ಯು ಆಲ್ ಸೋ ಪವರ್ಫುಲ್ ಅಂಡ್ ಸೋ ಸ್ಟ್ರಾಂಗ್. ಆ ತರದ ಒಂದು ಬ್ಯೂಟಿಫುಲ್ ಮೆಸೇಜ್ ಕೊಟ್ಟಿದ್ದೀರಾ. ಯುವರ್ ಅಮೇಸಿಂಗ್ ಸಿಂಗರ್, ಪರ್ಫಾರ್ಮೆನ್ಸ್, ಆಕ್ಟರ್, ಆಂಕರಿಂಗ್, ಏನ್ ಕೊಟ್ಟರು ಅಷ್ಟು ಬ್ಯೂಟಿಫುಲ್ ಆಗಿ ಮಾಡ್ತೀರಾ. ಅಂಡ್ ಇವನ್ ರೀಸೆಂಟ್ಲಿ ಅದು ವಿಡಿಯೋ ಮಾಡಿದ್ರಿ ನೀವು, ಅದನ್ನು ನೋಡಿದ್ವಲ್ಲ, ತುಂಬಾ ವೆರಿ ಬ್ಯೂಟಿಫುಲ್ ಡನ್ ದಟ್. ಅದ್ರ ಮುಖಾಂತರ ಒಂದು ಪ್ರೊಡ್ಯೂಸರ್ ಕೂಡ ಆಗಿದ್ರಿ ನೀವು. ಸೊ ಲಾಟ್ ಆಫ್ ಥಿಂಗ್ಸ್ ಬ್ಯೂಟಿಫುಲಿ ಡನ್ ಚಂದನ ಅವರೇ. ಅಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಆನ್ ದಿಸ್ ಸ್ಟೇಜ್. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಜರ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತರುಣ್ ಸರ್. ನಿಶ್ವಿಕಾ, ಮೊದಲನೇದಾಗಿ ಹಾಯ್ ಚಂದನ ಅವರೇ. ಹಲೋ ಮ್ಯಾಮ್. ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನ ನಮ್ಮ ಮಹಾನಟಿ ವೇದಿಕೆಯಲ್ಲಿ ನೋಡಿ. Thank you so much, ತುಂಬಾ ಕರೆಕ್ಟ್ ಆದ ಒಂದು ವಿಚಾರನ ತಗೊಂಬಂದು ನೀವು ತುಂಬಾ ಸೂಕ್ಷ್ಮವಾಗಿ ಅದನ್ನ ಪರ್ಫಾರ್ಮ್ ಮಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ರತಿ ಬಾರಿ ನಾವು ಹೆಣ್ಮಕ್ಳು ಹೇಗಿರ್ಬೇಕು ಅಂತ ಮನೇಲಿ ಎಲ್ಲರೂ ಹೇಳ್ಕೊಡ್ತಾರೆ, ಅದು ಸಾಕು. ಹೆಣ್ಮಕ್ಳು ಆರಾಮಾಗೇ ಇದ್ದಾರೆ, ಇನ್ಮೇಲೆ ಗಂಡ್ ಮಕ್ಳು ಹೆಂಗ್ ಬಿಹೇವ್ ಮಾಡ್ಬೇಕಂತ ಫಸ್ಟ್ ನಾವ್ ಹೇಳ್ಕೊಡ್ಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಚಂದನ ಅವರೇ. ಅಂಡ್ ತರುಣ್ ಸರ್ ಹೇಳ್ದಂಗೆ ಸೋ ಮೆನಿ ಬ್ಯೂಟಿಫುಲ್ ಫೆದರ್ಸ್ ಯು ವೇರ್ ಆನ್ ಯೋರ್ ಕ್ಯಾಪ್ ಅಂಡ್ ಸೋ ಪ್ರೌಡ್ಲಿ. ಅದು ಆಕ್ಟಿಂಗ್ ಆಗಿರ್ಲಿ, ಸಂಗೀತ ಆಗಿರ್ಲಿ, ಡಾನ್ಸ್ ಆಗಿರ್ಲಿ, ಅಮೇಸಿಂಗ್ ಭರತನಾಟ್ಯಂ ಡಾನ್ಸರ್ ಕೂಡ. ನೀವು ನೋಡಿದೀನಿ ನಾನು ತುಂಬಾ ನಿಮ್ಮ ಚಿಕ್ಕ ಬಿಟ್ಸ್ ಎಲ್ಲಾನು. ಸೊ ತುಂಬಾ ಖುಷಿ ಆಯ್ತು ನಿಮ್ಮನ್ನ ಇಲ್ಲಿ ಮತ್ತೊಮ್ಮೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ದಿಸ್ ಬ್ಯೂಟಿಫುಲ್ ಪೀಸ್ ಚಂದನ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ರಮೇಶ್ ಸರ್, ಸ್ಕೂಲ್ ಡೇಸ್ ಅಲ್ಲಿ ಗಾಂಧಿಯವ್ರದ್ದು ಅನ್ಸುತ್ತೆ ಕೋಟ್ ಇತ್ತು, ಯಾವತ್ತು ಒಂದು ಹೆಣ್ಮಗಳು ಮಧ್ಯರಾತ್ರಿಯಲ್ಲಿ ನಿರ್ಭಯವಾಗಿ ನಡೀತಾಳೋ ಅವತ್ತು ಭಾರತಕ್ಕೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ತು ಅಂತ ಅಲ್ವಾ? ಅದು ನೆನಪಾಯ್ತು ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದಾಗ. ಅದೇ ಕಲಾವಿದರು ಅಂದಮೇಲೆ ನಮ್ದು ಮೇಯ್ನ್ ನಾವು ಎಂಟರ್ಟೈನ್ಮೆಂಟ್ ಆಗಿ ಮಾಡಬೇಕು, ಕರೆಕ್ಟ್. ಬಟ್ ಸಾಧ್ಯವಾದ್ರೆ ಆಗಾಗ ಈ ಥರ ಸಂದೇಶಗಳನ್ನ ಕಳಿಸೋದು ಆ ಕಲೆಗಿರೋ ಪವರ್ನ ಕರೆಕ್ಟಾಗಿ ಯೂಸ್ ಮಾಡ್ದಂಗೆ ಆಗುತ್ತೆ. ಐ ಥಿಂಕ್ ದಟ್ ವಾಸ್ ವೆರಿ ವೆರಿ ನೈಸ್ ಆಫ್ ಯು ಟು ಡೂ ದಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪವರ್ನ ಈ ಥರ ಯೂಸ್ ಮಾಡ್ತಿದ್ದೀರಲ್ಲ, ಐ ಲೈಕ್ ದಟ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ಚಂದನ, ನೀವು ಇವತ್ತು ವೇದಿಕೆಯಲ್ಲಿದ್ದೀರಾ. ನೀವು ಇಲ್ಲಿ ಬಂದು ವೇದಿಕೆ ಮೇಲೆ 4 ಸಾಲು ನಮಗೋಸ್ಕರ ಹಾಡಿಲ್ಲ ಅಂತಂದ್ರೆ ಖಂಡಿತ ಇದು ನಿಮ್ಗೋಸ್ಕರ ಡೆಡಿಕೇಶನ್ ಸರ್. ನನ್ನದು ತುಂಬಾ ಫೇವ್ರೆಟ್ ಸಾಂಗ್. ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ. ಹೂವು ಹಾಸಿಗೆ ಚಂದ ಚಂದನ ಬಾಹುಬಂಧನ ಚುಂಬನ. ಬಯಕೆ ತೋಟದ ಬೇಲಿಯೊಳಗೆ ಹರಣ ಗಣದೆ ರಿಂಗನ. ಯಾವ ಮೋಹನ ಮುರಳಿ ಕರೆದು ದೂರ ತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸಿಳಿತು ನಿನ್ನ ಮಣ್ಣಿನ ಕಣ್ಣನು. ಯಾವ ಮೋಹನ ಮುರಳಿ ಕರೆತು ದೂರ ತೀರಕ್ಕೆ ನಿನ್ನನು. ಚಂದನ, ಮೋರ್ ಪವರ್ ಟು ಯು. ಚಂದನ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅವ್ರಿಗೆ ನಾವೇನಾದ್ರೂ ಗಿಫ್ಟ್ ಕೊಡ್ಬೇಕಲ್ಲ ಚಂದನ. ಈ ಗಿಫ್ಟ್ ನಿಮಗಲ್ಲ, ಈ ಗಿಫ್ಟ್ ನೋಡುಗರಿಗೆ ಚಂದನ ಕಡೆಯಿಂದ ಒಂದು ಸುಂದರವಾದಂತಹ ಗಿಫ್ಟ್ ಇದೆ. ಆ ಗಿಫ್ಟ್ ಏನು ಅನ್ನೋದನ್ನ ನೋಡಾದ್ಮೇಲೆ ಹೇಳೋಣ. ಓಕೆ, ವಿಡಿಯೋ ಪ್ಲೀಸ್. ನಿಮಗೆ ಡಾಲ್ಸ್ ಅಂದ್ರೆ ಇಷ್ಟನಾ? ಚಾಕ್ಲೇಟ್ಸ್? ಐಸ್ ಕ್ರೀಮ್ಸ್?
ನಾನು पहले उसका नाम बता। ಮೊದಲು ಭಾವನ ಹೆಸರು ಹೇಳಿ ಆಮೇಲೆ ಸ್ವೀಟ್ ತಿನ್ಬೇಕು. फिर भेलपुरी खा लेना। ಏನಂತೀರಾ ಎಲ್ರು? विनय नारायण। ಚಂದನ, ನಿಮ್ಮ ಬದುಕಿನಲ್ಲಿ ಈ ಒಂದು ಹೊಸ ತಿರುವು, ನಿರ್ಮಾಪಕಿಯಾಗಿ ಇಷ್ಟು ಪವರ್ಫುಲ್ ಸ್ಟೋರಿನ ಹೇಳಿದಿರಾ, ಹೇಗಿತ್ತು?
ನಿರ್ಮಾಪಕಿ ಅನ್ನೋದು ತುಂಬಾನೇ ದೊಡ್ಡ ಮಾತಾಯಿತು. ಇದು ಪ್ಲ್ಯಾನ್ ಇಲ್ದಲೇ ಆಗಿತ್ತು. ಇದು ಚಿಕ್ಕದಾಗಿ ಏನಾದರೂ ಮಾಡಬೇಕು ಅಂತ ಹೋಗಿ ಅದು ಈ ಥರ ಕತೆ ಡೈರೆಕ್ಟರ್ಸ್ ಇಬ್ರು ತಂದರು. ಆವಾಗ ಈ ಘಟನೆ ಆದಾಗ ಕೂಡ ನಾನು ನ್ಯೂಲಿ ಮ್ಯಾರಿಡ್, ಸೊ ಆವಾಗ ನನಗಿದು ತುಂಬಾನೇ ಒಂದು ಸಂಕಟ ಎಲ್ರಿಗೂ ಆಗಿತ್ತು, ಎವ್ರಿ ಇಂಡಿಯನ್. ಹಾಗೆ ನಂಗೆ ಆಗಿತ್ತು. ನಾನು ಆಗಲೇ ಹೇಳಿದಾಗೆ ಆರ್ಟ್ ಮೂಲಕ ಏನಾದರೂ ತಲುಪಿಸ್ಬೇಕು ಅಂತ ಅಂದಾಗ ಇವ್ರು ಈ ಕತೆ ತಂದಾಗ ಯೂಟ್ಯೂಬ್ಗೆ ಅಂದರೆ ಯಾರು ದುಡ್ಡು ಹಾಕ್ತಾರೆ ಅಲ್ವಾ? ಯೂಟ್ಯೂಬಲ್ಲಿ ರಿಟರ್ನ್ಸ್ ಇಲ್ಲ. ಸೊ ನೋಬಡಿ ವೆಲ್ಕಮ್. ಆಯಿತು ನಿಮ್ಗೆ ಇಷ್ಟು ಬೇಕಾ, ಆಯಿತು ಕೊಡ್ತೀನಿ ಅಂತ ಬರಲ್ಲ. 1-2 ಕಡೆ ಅಪ್ರೋಚ್ ಮಾಡಿದ್ವಿ, ಅದು ವರ್ಕ್ ಆಗಲಿಲ್ಲ. ನನ್ನ ಮನ್ಸಲ್ಲಿ ಕೂತ್ಬಿಡ್ತು ಮಾಡಲೇಬೇಕು, ಹೇಗಾದರೂ ಮಾಡಬೇಕು ಅಂತ. ಒಂದಷ್ಟು ತಿಂಗಳು ಪೇಮೆಂಟ್ಸ್ನ ಏನು ಖರ್ಚು ಮಾಡ್ದಲ್ಲೇ ಇಟ್ಕೊಂಡ್ಮೇಲೆ ಕೊನೆಗೆ ಮಾಡಿದೆ. ಸೋ ಕ್ಯೂಟ್. ಮಾಡಬೇಕು ಅನ್ನೋ ಒಂದು ಒಳ್ಳೆ ಇಂಟೆನ್ಷನ್ ಇದ್ರೆ ಎಲ್ಲವೂ ಜೊತೆ ಆಗ್ಬಿಡತ್ತೆ. ಇದೇ ರೀತಿ ಇನ್ನಷ್ಟು ಸೂಪರ್ ಪವರ್ಫುಲ್ ವಿಡಿಯೋಸ್ಗೆ ನೀವು ದುಡ್ಡು ಹಾಕಿ ಪ್ರೊಡ್ಯೂಸರ್ ಆಗಿ ಆಕ್ಟ್ರೆಸ್ ಆಗಿ ನಾಳೆ ದಿನ ಅಲ್ಲ ಅವಕಾಶ ಕೊಡ್ಲಿ ಯಾರಾದ್ರೂ ಡೈರೆಕ್ಟರ್ಸ್ ಕರೆದು ಅಂತ ಹೇಳಿ ನೀವು. ನೀವೇ ವೆನ್ ಯು ಕ್ಯಾನ್ ಡಿರೆಕ್ಟ್ ಸಮಥಿಂಗ್ ಲೈಕ್ ದಿಸ್, ವೆನ್ ಯು ಕ್ಯಾನ್ ಪ್ರೊಡ್ಯೂಸ್ ಸಮಥಿಂಗ್ ಲೈಕ್ ದಟ್. ಅಣ್ತಮ್ಮ ಇಲ್ಲಿ ಯಾರನ್ನೋ ಹೀರೋಗಳು ಮಾಡೋದಿಲ್ಲ, ನಮಗ್ ನಾವೇ ಆಗ್ಬೇಕು ಅಷ್ಟೇ. ಆ ಹೀರೋ ನೀವಾಗಿದ್ದೀರಾ. ಓಕೆನಾ ಚಂದನ? ಕಂಟಿನ್ಯೂ ದಿಸ್ ಜರ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ನಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ಮಹಾನಟಿ ವಿಜೇತ ಸ್ಪರ್ಧೆಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಒಂದು ಸುಳ್ಳು ಹೇಳಿ ಮದುವೆ ಮಾಡಿದರೆ ಆ ಒಂದು ಸುಳ್ಳು ಹುಡುಗನಿಗೆ ಗೊತ್ತಾದ್ರೆ ಏನಾಗಬಹುದು ಆ ಹುಡುಗಿ ಕತೆ ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ, ನಿಮಗೂ ಇರುತ್ತೆ. ಈ ಆಕ್ಟ್ ಅದೆಲ್ಲದಕ್ಕೂ ಉತ್ತರ ಕೊಡುತ್ತೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಮಹಾನಟಿಯ ಸಿಂಚನಾ. ಹಬ್ಬ ಸುಸ್ತಾಯ್ತು. ಅದು PCR ಪ್ರಾಬ್ಲಮ್ ಅಲ್ಲ ಸರ್, ನನ್ನ ಪ್ರಾಬ್ಲಮ್ಮು. ಅವರು 60 ಸೆಕೆಂಡ್ ಸಾಂಗ್ನ 30 ಸೆಕೆಂಡ್ಸ್ಗೆ ಹಾಕಿ ಮುಗಿಸೋಣ ಅಂತ ಹೇಳಿದೆ. ಯಾಕಂದರೆ ಇವತ್ತು ನನ್ನ ಫಸ್ಟ್ ನೈಟು. ತರುಣ್ ಸರ್, ನೀವು ಥಿಂಕ್ ಮಾಡ್ತಿರ್ಬೋದು ಯಾವಾಗಲೂ ಫಸ್ಟ್ ನೈಟಲ್ಲಿ ಹುಡುಗ ಬಂದು ವೆಯ್ಟ್ ಮಾಡ್ತಿರ್ತಾನೆ, ಇದೇನಿದು ಈ ಸಲ ಹುಡುಗಿನೇ ಬೇಗ ಬಂದಿದ್ದಾಳಲ್ಲ ಅಂತ. ಯಾಕಂದರೆ ನನಗೆ ರಾತ್ರಿ 10 ಗಂಟೆ ಮೇಲೆ ಕಣ್ಣು ಕಾಣಲ್ಲ ಸರ್, ಇರುಳುಗಣ್ಣು. ಅವನು ಬರೋಕ್ಕಿಂತ ಮುಂಚೆ ಎಲ್ಲ ಎಲ್ಲೆಲ್ಲಿದೆ ಅಂತ ಮ್ಯಾನೇಜ್ ಮಾಡ್ಕೊಂಡು ಬಿಡ್ತೀನಿ. ಟೇಬಲ್ಲು, ಮಂಚ, ಡೋರು ಎಲ್ಲನೂ ಅಳತೆ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಅಯ್ಯೋ, ಟೈಮ್ 10 ಗಂಟೆ ಆಯಿತು ಅಂತ ಅನ್ಸುತ್ತೆ. ಯಾಕೋ ಎಲ್ಲ ಅರ್ಧಂಬರ್ಧ ಕಾಣ್ತಿದ್ಯಲ್ಲ. ಓಕೆ, ಪ್ಲೀಸ್ ನೀವೇನಾದರೂ ಹೇಳಿ ಮ್ಯಾನೇಜ್ ಮಾಡಿ. ನನಗೆ ಆಗಾಗ ಕ್ಲೂ ಕೊಡ್ತೀರಿ ಸರಿನಾ? ರೂಮ್ಗೆ ಹೋಗ್ತೀನಿ. ರೂಮೆಲ್ಲಿದೆ? ಹಾಂ ಗೊತ್ತು. ಆ 1 ಆ 2 ಆ 3 ಓ, ಇದು ರೂಮು. ಮಂಚ ಎಲ್ಲಿದೆ? ಮುಂದೆ. ಆ 1 ಆ 2 ಆ 3 ಆ 4 ಓ, ಮಂಚ ಸಿಕ್ತು. ಹಾಲಿಟ್ಟಿರೋ ಟೇಬಲು ಲೆಫ್ಟ್. ಆ 1 ಆ 2 ಇಷ್ಟು ಬೇಗ ಬಂದ್ಬಿಟ್ಟಿದಾರಲ್ಲ ರೀ, ಆಶೀರ್ವಾದ ಮಾಡ್ರಿ. ಎಷ್ಟು ಸಾರಿ ಕಾಲಿಗೆ ಬೀಳ್ತೀಯ ಮಗಳೇ? ಅಪ್ಪ ನೀನ್ಯಾಕಪ್ಪ ಇಲ್ಲಿಗೆ ಬಂದಿದ್ಯಾ? ಆಚೆ ಹೋಗಪ್ಪ. ಪ್ರಸ್ತುತ ಟೈಮಲ್ಲಿ ನೀನು ಅಳಿ ಅಂದ್ರೆ ಇಬ್ಬರೇ ಇರ್ಬೇಕು, ನಾನಿಲ್ಲಿ ಇರಬಾರ್ದು. ಅದು ಗೊತ್ತು, ನೀನು ಆಚೆ ಹೋಗಪ್ಪ. ಅಯ್ಯೋ, ಇಲ್ಲೇ ಇರು ಅಂತ ಗಂಟು ಬೀಳ್ತಿದ್ದಾಳೆ. ನಾನು ದೊಡ್ಡವನು, ನನಗೆ ಗೊತ್ತಾಗಲ್ವಾ?
ಇಷ್ಟೊಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಂದ್ರೆ ಕಿಕ್ ಬಾಕ್ಸಿಂಗ್ ಹೋಗ್ತಾ ಇದೀನಿ ಅನ್ಕಂಡ್ರ. ಇವತ್ ನನ್ ಪ್ರಸ್ತ ಜಾಲಿ ಜಾಲಿ ಅಲ್ಲ ಪ್ರಸ್ತುಕ್ ಹೋಗ್ತಾ ಇದೀನಿ. ಏನ್ ಮಲ್ಗಿಲ್ಗೆ ಕೊಟ್ರ ಸುತ್ಕೊಳಕ್ಕೆ ಕೊಡ್ಕೊ. ನಾನೇನ್ ನಿಮ್ ತಾತನ್ ತಿಥಿಗೆ ಬರ್ತಿದ್ದೀನ ಪ್ರಸ್ತುಕ್ ಮಲ್ಗೆ ಹೋಗ್ ಕೊಡು. ಅಯ್ಯೋ ನೀನ್ ಲೋ ಬಜೆಟ್ ಪ್ರಸ್ತುಕ್ ನಾನ್ ಚೆಂಡು ಹೂವ ಸಿಕ್ಸ್ರುಕಂತ ಹುಡುಗಿ ಬರ ಅಷ್ಟಲ್ಲಿ ಹೊಂಟ ಬಿಡ್ಬೇಕು. ನಾನು ಬರಕ್ಕಿಂತ ಮುಂಚೆನೆ ಬಾಗಿಲು ತಕ ಹೋಗ್ಬಿಟ್ಟವ್ರಲ್ಲ ಸರ್. ಯಾರು 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 ಹರೀಶ ಹೇಳೋ ಮನೆ ಸಿಬ್ಬಂದಿ ನಾಚೆ ಬಂದವರ ಯಾಕೆ ಚಿನ್ನಿ ಎದ್ಬಿಟ್ಟೆ? ಅದು ಆಶೀರ್ವಾದ ಮಾಡ್ರಿ. ಆಶೀರ್ವಾದ ಮನೆ ಹಾಳಾಗ್ಲಿ ಇದೇನಿದು ಒಂದು ಆ ಎರಡು ಅಂತ ಲೆಕ್ಕ ಆಗ್ತಾ ಇದೆಯಾ? ಅದು 7 ಜನ್ಮಕ್ಕೂ ಹೇಗೆಲ್ಲ ಹೆಜ್ಜೆ ಇಡ್ಬೋದು ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೀರಿ. ಅಯ್ಯೋ ನಾನು ಒಳ್ಳೆ ಹೆಂಡತಿ ನೋಡ್ ಕಲ್ತ್ಕೊ ಇಲ್ಲಿ ಗಂಡ ಇರ್ಬೇಕಾದ್ರೆ ಬಾಗ್ಲಕ್ಕೆ ತಪ್ಕೊಂಡಿದ್ಯಾ? ಅಯ್ಯೋ ಬಾಗ್ಲ ಅದು ನಾಚಿಕೆ ರೀ, ನಾಚಿಕೆ. ಫಸ್ಟ್ ಟೈಮ್ ಅಲ್ವಾ ನಾಚಿಕೆ ನಾಚಿಕೆ. ಸರಿ ಬಾ ನೀವೇ ಬನ್ರಿ. ಅಯ್ಯೋ ನಾನು ನೀನೇ ಬಾ. ಇಲ್ಲ ರೀ ನೀವೇ ಬಂದು ಕರ್ಕೊಂಡು ಹೋಗಿ. ಅಯ್ಯೋ ನಾಚಿಕೆ ಸರ್ ನಾಚಿಕೆ. ಬಾ 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 ಮತ್ತೆ ಶುರು ಬೇಡ ರೀ. ನಾನು ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ರೀ ಅದು ನನ್ನಲ್ಲಿ ನೀವು ಏನ್ ನೋಡಿ ಇಷ್ಟಪಟ್ರಿ? ನಿನ್ನಲ್ಲಿ ನನಗೆ ನಿನ್ನ ಕಣ್ಣುಗಳು ಇಷ್ಟ. ಕಣ್ಣ? ಅಯ್ಯೋ ನನ್ನ ಹತ್ರ ಏನಿಲ್ವಲ್ಲ ಅದೇ ಇಷ್ಟಪಡ್ತಿದ್ದಾನಲ್ಲಪ್ಪ. ಅದು ಬಿಟ್ಟು ಬೇರೆ ನಿನ್ನ ಮುಖದಲ್ಲಿ ಆ ಕಣ್ಣಲ್ಲಿರೋ ಗುಡ್ಡೆ ಇಷ್ಟ. ನರಸಿಂಹ ಸ್ವಾಮಿ ನೀನೇ ಕಾಪಾಡ್ಬೇಕಪ್ಪ. ಅದು ಬಿಟ್ಟು ಬೇರೆ ಅದು ಬಿಟ್ರೆ ನಿನ್ನ ಅರೆಪೆ ಇಷ್ಟ. ಅಯ್ಯೋ ನಾಳೆ ಯಾಕೆ? ಏನಿಲ್ಲ ರೀ ನಿಮ್ದೆಷ್ಟು ದೊಡ್ಡ ಮನ್ಸು ಅಂತ ಹೇಳ್ತಿದ್ದೆ. ಹೋಗ್ಲಿ ಬಿಡು. ಅಲ್ಲ ಕಣೆ ನಿನ್ನ ಮುಖದಲ್ಲಿರೋ ಆ ನಯನಗಳನ್ನ ನೋಡಿನೇ ನಾನು ನಿನ್ನ ಮದುವೆ ಆಗಿದ್ದು ಕಣೆ. ನೀವ್ ಇಷ್ಟ ಪಡ್ತಿದ್ದೀರಾ ನನ್ನ ನಯನ, ನಾನ್ ಇಷ್ಟ ಪಡ್ತಿದ್ದೀನಿ ನಿಮ್ಮನ್ನ. ನಿಮ್ಗಾಗಿ ಮಾಡ್ತಿದ್ದೆ ಧ್ಯಾನ. ಇವತ್ ನೀವ್ ಸಿಕ್ಕಿದ್ಮೇಲೆ ನನ್ನ ಲೈಫೇ ಪಾವನ. ಜನ ಬಿಡು ನೀ ತಾಪನ ಮಾಡ್ತೀನಿ ನಾನು ಜೋಪಾನ. ಯಾಕೆ ಅಂದ್ರೆ ನಾನು ನಿನ್ನ ಯಜಮಾನ. ಶುರು ಮಾಡೋಣ ಸರಸರ. ಹಾಕ್ರಿ ಸಾಂಗ್ ನಾ. ಏನ್ ಪ್ರಶ್ನೆ ನಂದ ಒಂದ ಗಂಟೆ ಇಲ್ಲಿರ್ಬೇಕಾದ್ರೆ ಇವನೇ ಚೆಂಡು ಹೂವ ಕೊಟ್ಟಾಗ್ಲೇ ಅನ್ಕೋಬೇಕಿತ್ತು ಕಳ ನಾನು ಏನೋ ಇದೆ ಅಂತ. ಅಲ್ಲೇನ್ ಮಾಡ್ತಾ ಇದ್ಯಾ? ರೀ ಅದು ನಂಗೆಲ್ಲ ಕಡೆ ನೀವೇ ಕಾಣ್ತಿದ್ದೀರಾ ರೀ. ಮೇಟಲ್ಲಿ ಹಾಕ್ಬಿಡ್ತೀನಿ ಎಲ್ಲ ಕಡೆ. ಪ್ರಸ್ತುತ ದಿನ ಎಲ್ಲ ಎಲ್ರು ನಂತರ ಕಾಣ್ಬಾರ್ದು ಕಣೆ ಬೈಲೆ. ನಾನ್ ಮಾತ್ರ ನಂತರ ಕಾಣ್ಬೇಕು. ಎಂತ ನನ್ನ ಮಕ್ಕಳು ನೋಡು ಸಾಕು ಲೇಟ್ ಆಗ್ಬಿಡ್ತು. ಹಾಲು ತಗೋಬ. ಹಾಲ ತರ್ತೀನ್ರಿ. ಇಲ್ಲಿ ಕಾಕ ಅಂಗಡಿಗೆ ಹೋಗಿ 1 kg ಬೆಲ್ಲ ಹಾಲು ಎಲ್ಲ ತಗೋಬತ್ತೀಯ? ಹಾಲು ಇಲ್ಲೇ ಆಯ್ತಲ್ಲ ತಗೋಬಾ. ಗೊತ್ತು ಹಾಲು ಇಲ್ಲೇ ಇದೆ. ರೀ ಫಾರ್ ಅ ಚೇಂಜ್ ಯಾವಾಗ್ಲೂ ಯಾಕ್ರಿ ಹುಡುಗಿರೇ ಹಾಲು ತಗೊಂಡ್ ಬಂದ್ ಕೊಡ್ಬೇಕು? ಈ ಸಲ ಹುಡುಗಿರು ಹಾಲು ತರ್ಬೋದಲ್ವಾ ರೀ? ಹುಡುಗಿರು ಸಾರಿ ರೀ ಡೈಲಾಗ್ ಮಿಸ್ ಆಯ್ತು. ಹುಡುಗರು ಹಾಲು ತಗೊಂಡ್ ಬಂದ್ ಕೊಡ್ಬೋದಲ್ವಾ ರೀ? ಎಷ್ಟು ಚೆನ್ನಾಗಿ ಚೇಂಜ್ ಕೇಳ್ತಾಳೆ ನೋಡು. ನಾನೇ ತಗೋಬತ್ತೀನಿ.
ಈಗ ನಾನು ಕುಡಿಸ್ತೀನಿ, ಆಮೇಲೆ ನೀನು ಕುಡಿಸ್ಬೇಕಾಯ್ತಾ? ಈಗ ನನಗೆ ಈಗ ನೀವು ಕುಡೀರಿ. ಎಷ್ಟು ಚೆನ್ನಾಗಿ ಹಾಲು ಕುಡಿತಿದ್ದೀರಾ ರೀ. ಎಲ್ಲ ಹಾಲು ನಮ್ಮ ಮುಖದ ಹತ್ರ ತಂದ್ರಿ ಅವಳು ನೆಲಕ್ಕೆ ಚೆಲ್ತಾ. ಹಾಲು ಯಾಕೆ ನೆಲಕ್ಕೆ ಚೆಲ್ತಾ ಇದೆಯಾ? ನಾನು ನಿಮ್ಮ ಹತ್ರ ಏನೋ ಒಂದು ಹೇಳ್ಬೇಕಿತ್ತು. ಏನು? ಅದು ನಮ್ಮನೇಲಿ ಒಂದು ಬೆಕ್ಸ್ ಹಾಕಿದ್ದೀನಲ್ಲ, ಅದಕ್ಕೆ ದಿನ ರಾತ್ರಿ ಹಾಲು ಹಾಕಿ ಹಾಕಿ ಅಭ್ಯಾಸ ಬರದಿಂದ ಕೆಳಗೆ ಚೆಲ್ಬಿಟ್ಟೆ. ಸಾರಿ ರೀ. ಏಯ್ ಸಾರಿ ಕೇಳ್ಬೇಡ. ಆ ಬೆಕ್ಕಾಗಿ ನಾನೇ ಇವತ್ತು ಹಾಲು ಕುಡಿದ್ಬಿಡ್ತೀನಿ. ಅರ್ಧ ಅಡಿ ಇರೋ ಬೆಕ್ಕನ್ನ ನನ್ನ ಹೆಂಡತಿ ಇಷ್ಟು ಚೆನ್ನಾಗಿ ನೋಡ್ಕೋಬೇಕಾದ್ರೆ ಇನ್ನು 5 ಅಡಿ ಇರೋ ಗಂಡನ್ನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಸಾರ್. ಚಿನ್ನು ರೀ ಹೋಗಿ ಬಾಗ್ಲಾಕ್ಬಿಟ್ಟು ಬಾ, ತರುಣ್ ಸರ್ ನೋಡ್ತಾವ್ರೆ. ಓಕೆ ರೀ. ಹಾಲು ಬಾಗ್ಲು ಬಾಗ್ಲು ಹಾಕಕ್ಕೆ ಹೋಗ್ತಾ ಇದೀನಿ. ಅಲ್ಲೆಲ್ಲ ಹೋಯ್ತದೆ, ಬಾಗ್ಲು ಇಲ್ಲ ಐತೆ. ಅದು ಬಾತ್ರೂಮ್ ಬಾಗ್ಲು ಹಾಕ್ಬಿಟ್ಟು ಬರೋಣ ಅಂತ ಅನ್ಕೊಂಡೆ. ಬಾಗ್ಲ ಹಾಕ್ಬಿಟ್ಟು ಬಾಗ್ಲು 1 2 3 4 5 6 ಬಾಗ್ಲು ಸಿಕ್ತು. ರೀ ಬೇಗ ಬನ್ರಿ, ಲೈಟ್ ಆಫ್ ಮಾಡೋಣ. ಏನೇ ಆಚೆ ನಿಂತ್ಕೊಂಡು ಯಾರು ತರುಣ್ ಸರ್ ಮಾಡ್ತಾ ಇದೀಯಾ? ರೀ ನೀವ್ ಯಾಕ್ರಿ ಮನೆಯಿಂದ ಆಚೆ ಇದ್ದೀರಾ? ಒಳಗ್ ಬನ್ರಿ. ಹಾಗಾದ್ರೆ ಬಾಗ್ಲಲ್ಲೇ ಹೊಡೆದು ಬಿಡ್ತೀನಿ. ಆಚಾರ ನೀನು ಒಳಗ್ ಬಾ. ಏನೋ ಏನು ಅಂತ ಗೊತ್ತಾಯ್ತಾ ಅಲ್ಲ ಶಂಕ್ರಿ? ಹೇಳ್ರಿ. ಯಾಕೋ ಹೊಟ್ಟೆ ಹಸಿತೈತೆ, ಒಂದ್ 4 ಹಣ್ಣು ಕೊಡು ಶಂಕ್ರಿ. ತಂದೆ. ಇದು ಮಂಚ, ಆ 1 ಆ 2 ಆ 3. ರೀ ನಮ್ಮಪ್ಪ ಹಣ್ಣಿಡದೆ ಮರ್ತೋಗಿದ್ದಾರೆ. ಹೌದು, ಅವ್ರ ಅಪ್ಪ ಬಾಳ ಹಣ್ಣಿಡೋದು ಮರ್ತು ಬಿಟ್ಟವ್ರೆ. ಕರೆಕ್ಟಾಗಿ ಹೇಳು ಬೈಲಿ. ಅತ್ತ ಕಡೆಗೆ ಹೋಗೊಂದೆ ಆ 1 ಆ 2 ಅನ್ಕೋಯ್ತ್ಯಾ, ಇತ್ತ ಕಡೆಗೆ ಹೋಗೊಂದೆ ಆ 3 ಆ 4 ಅನ್ಕೋಯ್ತ್ಯಾ. ಕರೆಕ್ಟಾಗಿ ಹೇಳು. ಏನು ಮುಚ್ಚಿಡ್ತಾ ಇದೆಯಾ? ರೀ ನಾನು ನಿಮ್ಮ ಹತ್ರ ಒಂದು ಸತ್ಯ ಹೇಳ್ಬೇಕಿತ್ತು. ಇನ್ನೊಂದು ಹೇಳು. ಅದು ರಾತ್ರಿ 10 ಗಂಟೆ ಮೇಲೆ ನನ್ ಕಣ್ ಕಾಣಲ್ಲ ರೀ. ಏನೋ ನನ್ನ ಹತ್ರ ಇದ್ರೆ ನಿನ್ ಕಣ್ ಕಾಣಲ್ವಾ? ಅಯ್ಯೋ ಅದಲ್ಲ, ಮತ್ತೆ ರಾತ್ರಿ 10 ಗಂಟೆ ಆದ್ಮೇಲೆ ನನ್ ಕಣ್ ಕಾಣಲ್ಲ ರೀ. ನಂಗೆ ಇರುಳು ಕಣ್ಣಿದೆ. ಇದನ್ನ ಯಾಕೆ ಮದ್ವೆಗೆ ಮುಂಚೆ ಹೇಳಲಿಲ್ಲ? ಎಲ್ಲಿ ನಿಮ್ಮಪ್ಪ? ಮಾವ ಬರಲಿ. ಕರೆ ನಿಮ್ಮಪ್ಪನ ಕರೆ. ಅಪ್ಪ ನೀನೇ ಅವಳ ಕರೆಯಕ್ ನಾನೇ ಕರಿತಿಲ್ಲ. ಮಾವ ಬರಲಿ. ಲೇ ಕುಳ್ಳನ್ ಮಗನೇ ಬಾ. ಅವಳು ಕಣ್ಕಾಣಲ್ಲ ಅನ್ನೋದು ಯಾಕೆ ಹೇಳಿಲ್ಲ ನೀನು? ಅಳಿ ಅಂದ್ರೆ ನೀವೊಬ್ರು ಯಾಕೆ ಮಾತಾಡ್ತೀರಾ? ಇಲ್ಲೊಂದು ಕ್ಯಾರೆಕ್ಟರ್ ಇದೆ, ಮಾತಾಡಿ ನನ್ನ ಜೊತೆ. ಈ ಕ್ಯಾರೆಕ್ಟರ್ ಜೊತೆಗೆ ಮಾತಾಡ್ತಾ ಇರೋದು. ಓಹೋ ಕ್ಯಾರೆಟ್ ಬೇಕಾ? ತರ್ತೀನಿ. ತಗದು ಕ್ಯಾರೆಟ್ ಅಲ್ಲ ಕಣಲೆ, ಕ್ಯಾರೆಕ್ಟರ್. ನನ್ನ ಮಗನ ಕೇಳಿ ಅಲ್ಲಿ ಅವಳಿಗೆ ಕಣ್ಣು ಕಾಣಿಸಲ್ಲ. ಕಣ್ಣು ಅಲ್ಲ ಅಳಿ ಅಂದ್ರೆ ಪ್ರಸ್ತಾನ ಸೈಲೆಂಟ್ ಆಗಿ ಮಾಡ್ತೀನಿ ಅಂತೇಳಿ ಇಷ್ಟು ವೈಲೆಂಟ್ ಆಗಿ ಮಾಡ್ಬಿಟ್ಟಿದ್ದೀರಿ. ಮಗ ಪ್ರಸ್ತಾನೆ ಆಗಿಲ್ಲ ಅಲ್ಲಿ. ಮಗಳೇ, ನಿನಗೆ ರಾತ್ರಿ 10 ಗಂಟೆ ಆದ್ಮೇಲೆ ಕಣ್ಣು ಕಾಣಲ್ಲ ಅನ್ನೋ ವಿಷಯ ಅಳಿಯಂದ್ರಿಗೆ ಹೇಳ್ಬೇಡ. ಇನ್ನೊಂದು ವಿಷಯ, ನನಗೆ ಕಿವಿ ಕೇಳಲ್ಲ ಅನ್ನೋ ವಿಷಯನೂ ಅವ್ರಿಗೆ ಹೇಳ್ಬೇಡ. ಸಾಕಾಗಿದೆ ಸರ್ ಫ್ಯಾಮಿಲಿ. ಈ ನನ್ನ ಮಗನ ಕಿವಿ ಅಳಿಯಂದ್ರೆ ನಾನು ನಿಮಗೊಂದು ಸತ್ಯ ಹೇಳಬೇಕು. ಏನು? ನನ್ನ ಮಗಳಿಗೆ ರಾತ್ರಿ 10 ಗಂಟೆ ಆದ್ರೆ ಕಣ್ ಕಾಣಿಸಲ್ಲ. ಅದೇ ಕಡೆ ಹೇಳ್ತಾ ಇರೋದು. ಅದ್ರ ಮದ್ವೆಗೆ ಮುಂಚೆ ಯಾಕೆ ಹೇಳಿಲ್ಲ? ನಾ ತಪ್ಪು ಮಾಡ್ಬಿಟ್ಟೆ ಅಳಿಯಂದ್ರೆ. ಇವಾಗ ಹೇಳ್ತಿದ್ದೀನಿ. ನನ್ನ ಮಗಳಿಗೆ ರಾತ್ರಿ 10 ಗಂಟೆ ಆದ್ಮೇಲೆ ಕಣ್ ಕಾಣಿಸಲ್ಲ. ರೀ ಏನು? ನನಗೆ ರಾತ್ರಿ 10 ಗಂಟೆ ಆದ್ಮೇಲೆ ಕಣ್ ಕಾಣಲ್ಲ ನಿಜ. ಆದ್ರೆ ಬೆಳಗ್ಗೆ ಹೊತ್ತು ತುಂಬಾ ಚೆನ್ನಾಗಿ ಕಣ್ ಕಾಣುತ್ತೆ ರೀ. ನಾನು ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ನೋಡ್ಕೋತೀನಿ ರೀ. ದಯವಿಟ್ಟು ನನ್ನ ನಂಬಿ. ಅಳಿಯಂದ್ರೆ ನನ್ನ ಮಗಳಿಗೆ ರಾತ್ರಿ 10 ಗಂಟೆ ಆದ್ರೆ ಕಣ್ ಕಾಣಿಸಲ್ಲ. ಆದ್ರೆ ಅಂತರಂಗದ ಕಣ್ಣಲ್ಲಿ ನಿಮ್ಮನ್ನು ಸದಾ ಜೋಪಾನವಾಗಿ ಇಟ್ಕೋತಾಳೆ. ಹೋಗ್ಲಿ ಬಿಡಿ,
ಕಣ್ ಕಾಣ್ದೇ ಇರೋದು ಪ್ರಾಬ್ಲಮ್ ಅಲ್ಲ, ಕಣ್ ಕಂಡ್ರು ನೋಡ್ದೇ ಇದ್ದಂಗೆ ಹೋಗ್ತಾರಲ್ಲ ಇವ್ರುಗಳದ್ದು ಪ್ರಾಬ್ಲಮ್. ಕಿವಿ ಕೇಳಿಸ್ದೇ ಇರೋದು ಪ್ರಾಬ್ಲಮ್ ಅಲ್ಲ ಸರ್, ನಮ್ಮ ಮನ್ಸಿನ ನೋವನ್ನ ಹೇಳಿದ್ರು ಕೇಳಿಸ್ದೇ ಇರೋ ಥರ ಹೋಗ್ತಾರಲ್ಲ ಅವ್ರದ್ದು ಪ್ರಾಬ್ಲಮ್. ಮಾವ ನಿನ್ನ ಮಗಳನ್ನ ಸಾಯ ತನಕ ಜೊತೆಗೆ ಚೆನ್ನಾಗಿ ನೋಡ್ಕೊತೀನಿ ಮಾವ. ಏನು ಅನ್ಕೊಂಡ್ಬಿಟ್ಟಿದ್ದೆ. ಇರ್ಲಿ ನನ್ನ ಮಗಳನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡು ಪ್ರಸ್ಥಾನ ಮುಗಿಸಿ ಇವಾಗ 10 ಗಂಟೆ ಆದ್ಮೇಲೆ ಕಾಣಿಸಲ್ಲ ನಿಮ್ ಮಗಳು ಬೇಡ ಅಂತ ಈಗ ಮೋಸ ಮಾಡಿ ಹೋಗ್ತಾ ಇದ್ದೀರಾ. ನೀವು ಇಷ್ಟು ಮೋಸ ಮಾಡ್ತೀರ ಅಂತ ಗೊತ್ತಿರ್ಲಿಲ್ಲ. ಅಳಿಯಂದ್ರೆ ಏನು ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿಸಿದೊಳಗೂ ಕಣ್ಣಿಲ್ಲ ಅಂದ್ರೆ ಬಿಟ್ಟು ಹೋಗ್ಬಿಡ್ತೀರಾ. ಚೆನ್ನಾಗಿರ್ಬಾರ್ದು ಮಗಳ, ನೀ ಇಲ್ಲಿರ್ಬೇಡ, ನಡಿ ಹೋಗೋಣ. ಡಿವಾರ್ಸ್ ಹೋಗ